ಧನ್ಯವಾದಗಳು. ಕಣ್ಮುಚ್ಚುತ್ತಿದ್ದರೆ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನೀವು ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂತಹ ಸಮಯದ ನಿಮಿತ್ತ ನಿಮ್ಮ ಕೃತಜ್ಞತೆಗಳು ಅಪ್ಪ. ನೀವು ನಮ್ಮೆಲ್ಲರ ಜೀವನದಲ್ಲಿ ಒಂದು ಹೊಸ ದಿನವನ್ನ ಕೊಟ್ಟು, ಆ ಹೊಸ ದಿನದಲ್ಲಿ ಇನ್ನೂ ಸಹ ನಾವು ಬದಲಾಗ್ತದೆ, ನಾವು ಇನ್ನೂ ಸಹ ಹೆಚ್ಚಾಗಿ ನಿಮ್ಮ ಬಗ್ಗೆ ತಿಳ್ಕೊಳ್ತೇವೆ ಅನ್ನುವಂತ ಆಸೆಯಿಂದ ಆಸಕ್ತಿಯಿಂದ ಎದುರು ನೋಡ್ತಿರುವಂತಹ ತಂದೆ ಆಗಿದ್ದೀರಪ್ಪ. ನಿಮ್ಮ ನಂಬಿಕೆಗೆ ನೀವು ನಮ್ಮ ಮೇಲೆ ಇಟ್ಟಿರುವಂತಹ ಆಶ್ವಾಸನೆಗೆ ನಾವು ನ್ಯಾಯವನ್ನು ಒದಗಿಸುವಂತಹ ಮಕ್ಕಳಾಗುವಂತಹ ನಿಮಗೆ ಬೇಕಾಗಿರುವಂತಹ ಬಲವನ್ನ ಕೃಪೆಯನ್ನು ಕೊಟ್ಟು ನಡೆಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಕಳೆದ ವಾರದ ಕಂಟಿನ್ಯೂಷನ್ ಆಗಿರುತ್ತೆ ಪ್ರಿಯರೇ. ಕಳೆದ ವಾರ ನಾವು ಆಲೋಚನೆ ಮಾಡಿಲ್ಲ, ಅದರ ಹಿಂದೆ ವಾರ ನಾವು ಒಂದು ಅಂಶವನ್ನ ನೋಡಿದ್ವಿ. ಏನ ಅಂಶ? ಗೂಗಲ್ ಮೀಟ್ ಅಲ್ಲಿ ನೋಡ್ತಾ ಬರ್ತಿರುವಂತಹ ಅಂಶ ಕೋಟಿ ದೇವರುಗಳಲ್ಲಿ ನಿಜವಾದ ದೇವರು ಯಾರು? ಕೋಟ್ಯಾನುಕೋಟಿ ದೇವರುಗಳು, ಇಷ್ಟೊಂದು ಕೋಟ್ಯಾನುಕೋಟಿ ದೇವರುಗಳು ಇರ್ಬೇಕಾದ್ರೆ ನಿಜವಾದ ದೇವರು ಯಾರು, ಇದನ್ನು ಹೇಗೆ ಕಂಡು ಹಿಡ್ಕೊಳ್ಳುವಂತಹದ್ದು, ಇದಲ್ವ ನಾವು ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡಿದಂತಹ ಅಂಶ. ಇಷ್ಟಕ್ಕೂ ಇದು ಆಲೋಚನೆ ಮಾಡುವಂತಹದ್ದು ಇಂಪಾರ್ಟೆಂಟಾ ಅಂತ ಹೇಳಿದ್ರೆ ಬಹಳ 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 ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿ ನಾವು 2 ವಾರಗಳಿಂದ ಆಲೋಚನೆ ಮಾಡ್ತಾ ಬರ್ತಿದ್ದೀವಿ. ಯಾಕೆ ಇಂಪಾರ್ಟೆಂಟು? ನಮ್ಮ ಜೀವನನೇ ಇದ್ರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ, ನಮ್ಮ ಬದುಕು, ನಮ್ಮ ಜೀವನ, ನಾವು ಸತ್ತ ನಂತರ ಎಲ್ಲಿಗೆ ಹೋಗ್ತೀವಿ, ಇವೆಲ್ಲವೂ ಸಹ ಇದೊಂದು ಪ್ರಶ್ನೆಯ ಮೇಲೆ ಡಿಪೆಂಡೆಂಟ್ ಆಗಿರೋದರಿಂದ ಯಾರು ನಿಜವಾದ ದೇವ್ರು, ನಿಜವಾದ ದೇವರನ್ನೇ ನಾವು ನಮ್ಮ ಜೀವನದಲ್ಲಿ ಅಂಗೀಕಾರ ಮಾಡಿದೀವ, ಅಥವಾ ನಿಜವಾದ ದೇವರನ್ನ ಅಂಗೀಕಾರ ಮಾಡಿದೀವಿ ಅಂತ ಅನ್ಕೊಂಡು, ಅಥವಾ ತಂದೆ ತಾಯಿಯಂದಿರು ನಮಗೆ ಪರಿಚಯ ಮಾಡಿರುವಂತಹ ದೇವರನ್ನ ನಂಬ್ಕೊಂಡು, ಅಥವಾ ಅದನ್ನ ಪರಿಶೀಲನೆ ಮಾಡದೆ ಹೋಗ್ತಾ ಇದ್ದೀವ? ಇದೇ ಇಂಪಾರ್ಟೆಂಟ್, ಹೌದಲ್ವಾ? ಇದು ಯಾಕೆ ಅಷ್ಟೊಂದು ಮುಖ್ಯ ಅಂತ ಹೇಳಿ ಮಾತಾಡ್ಕೊಂಡಾಗ ನಾವು ಇನ್ನೊಂದು ಪಾಯಿಂಟ್ ಅನ್ನು ಸಹ ಆಲೋಚನೆ ಮಾಡಿ ನೋಡಿದ್ವಿ. ನಾವು ಇಲ್ಲಿ ಭೂಮಿಯ ಮೇಲೆ ಒಂದು ದೇವರನ್ನ ನಂಬಿ, ನಾವು ಸತ್ತ ನಂತರ ಮತ್ತೆ ನ್ಯಾಯ ವಿಚಾರಣೆಯಲ್ಲಿ ದೇವರು ಅಂತ ಹೇಳಿದ್ರೆ ಯಾವ್ದೋ ಒಬ್ರು ದೇವರ ಮುಂದೆ ಹೋಗಿ ನಿಂತ್ಕೋಬೇಕಲ್ವಾ ನ್ಯಾಯ ವಿಚಾರಣೆಯಲ್ಲಿ. ಈಗ ನಾವಿಲ್ಲಿ ಭೂಮಿಯ ಮೇಲೆ ನಂಬ್ಕೊಂಡಿರುವಂತಹ ದೇವರು ನ್ಯಾಯ ವಿಚಾರಣೆಗೆ ಹೋದ ನಂತರ ಇಲ್ಲ ಅಂತ ಅನ್ಕೊಳ್ಳಿ, ಬೇರೆ ಯಾರೋ ದೇವರಿದ್ದಾರೆ ಅಂತ ಅನ್ಕೊಳ್ಳಿ, ನಮ್ ಪರಿಸ್ಥಿತಿ ಏನು? ಹೌದಲ್ವಾ? ಏನ್ ಮಾಡ್ಬೇಕು ನಾವು ಅವಾಗ? ಚಾನ್ಸ್ ಸಿಕ್ಕತ್ತಾ ಮಾರ್ಪಡ್ಲಿಕ್ಕೆ? ಇಲ್ಲ ಅಲ್ವಾ? ಒಂದ್ ನಿಮಿಷ ಸಮಯ ಕೊಡಿ. ಓಕೆ, ಇಷ್ಟಕ್ಕೂ ಮಾತಾಡ್ತಾ ಬರ್ತಿದೀವಲ್ವಾ, ನಾವ್ ನ್ಯಾಯ ವಿಚಾರಣೆಗೆ ಹೋದಾಗ ನಾವ್ ಈ ಭೂಮಿಯ ಮೇಲೆ ನಂಬ್ಕೊಂಡಿರುವಂತಹ ದೇವರಲ್ಲಿ ಇಲ್ಲ ಅಂತ ಅನ್ಕೊಳ್ಳಿ. ಅವಾಗ ಪರಿಸ್ಥಿತಿ ಏನು? ಅದನ್ನ ಯೋಚನೆ ಮಾಡ್ತಿಲ್ಲ ಅಲ್ವಾ ಜನ? ಅದನ್ನ ನಾವ್ ನಿಂತು ಯೋಚನೆ ಮಾಡ್ಬೇಕು. ಅದಕ್ಕೋಸ್ಕರ ಇಷ್ಟೊಂದು ಡೀಟೇಲ್ಡ್ ಆಗಿ ಈ ಸಬ್ಜೆಕ್ಟ್ ಅನ್ನ ಆಲೋಚನೆ ಮಾಡಿ ನೋಡ್ತಿದ್ವಿ. ನಾವು ನಂಬಿರುವಂತಹ ದೇವರ ನಿಜವಾದ ದೇವ್ರ? ಇಷ್ಟೊಂದು ಕೋಟಿ ದೇವರುಗಳಲ್ಲಿ ಯಾರು ನಿಜವಾದ ದೇವರು, ಹೇಗ್ ಕಂಡು ಹಿಡ್ಕೊಳ್ಳುವಂತಹದ್ದು ಅಂತ ಹೇಳಿ ಒಂದೊಂದಾಗಿ ಆಲೋಚನೆ ಮಾಡ್ತಾ ಹೋಗ್ತಿದ್ವಿ. ಮೊದಲನೇ ವಾರದಲ್ಲಿ, ಅಂದ್ರೆ ಮೊದಲನೇ ಭಾಗದಲ್ಲಿ, ಅಂಶದ ಮೊದಲನೇ ಭಾಗದಲ್ಲಿ ಸೃಷ್ಟಿ ಮಾಡಿರ್ಬೇಕು ದೇವರು ಅಂತ ಹೇಳಿದ್ರೆ, ಸೃಷ್ಟಿ ಮಾಡಿದ್ರೆ ಸಾಲದು, ಅವ್ರು ಮಾಡಿರುವಂತಹ ಸೃಷ್ಟಿಯ ಬಗ್ಗೆ ಡೀಟೇಲ್ಡ್ ಆಗಿ ತನ್ನ ಗ್ರಂಥದಲ್ಲಿ ಬರೆಸಿರಬೇಕು ಅನ್ನುವಂತಹದನ್ನ ನೋಡಿದ್ವಿ, ಹೌದಲ್ವಾ? ಹಂಗೆ ಹುಡುಕ್ತಾ ಹೋದ್ರೆ ಸತ್ಯವೇದದಲ್ಲಿ ಹೇಳಿರುವಂತಹ ಸೃಷ್ಟಿಯ ಬಗ್ಗೆ ಅಷ್ಟೊಂದು ಡೀಟೇಲ್ಡ್ ಆಗಿ ಬೇರೆ ಯಾವ ಗ್ರಂಥದಲ್ಲೂ ಸಹ ಹೇಳಿಲ್ಲ ಅನ್ನುವಂತಹದನ್ನ ನಾವು ನೋಡಿದ್ವಿ ಮೊದಲನೇ ಭಾಗದಲ್ಲಿ ಅಂಶದ. ಅಂದ್ರೆ ನಮ್ಗಿರುವಂತಹ ಸರ್ವ ಸೃಷ್ಟಿಯೂ ಸಹ ಒಂದೊಂದಾಗಿರ್ಬೇಕಾದ್ರೆ, ಅಂದ್ರೆ ನಮ್ಮ ಭೂಮಿ ಪಕ್ಕದಲ್ಲಿರುವಂತಹ ಗ್ರಹಗಳು, ನಕ್ಷತ್ರಗಳಾಗಿರ್ಬೋದು, ಸೂರ್ಯ ಆಗಿರ್ಬೋದು, ಚಂದ್ರ ಆಗಿರ್ಬೋದು, ಇವೆಲ್ಲವೂ ಸಹ ಒಂದೊಂದಾಗಿ ನಮ್ಮ ಕಣ್ಣು ಕಾಣಿಸ್ತದೆ, ಹೌದಲ್ವಾ? ಈಗ ಇಷ್ಟೊಂದು ಕೋಟಿ ದೇವರುಗಳಲ್ಲಿ ಒಂದೊಂದು ನಕ್ಷತ್ರ ಒಬ್ಬೊಬ್ರು ಮಾಡಿದ್ರು, ಇದು ಮ್ಯಾಚ್ ಆಗತ್ತಾ? ಅದು ಮ್ಯಾಚ್ ಆಗೋದಿಲ್ಲ. ಇದನ್ನು ಸಹ ನಾವು ಮೊದಲನೇ ಭಾಗದಲ್ಲಿ ಮಾತಾಡ್ಕೊಂಡು, ಇನ್ನು ಎರಡನೇ ಭಾಗಕ್ಕೆ ಬರ್ತಾ ದೇವರು ಅಂತ ಹೇಳಿದಾಗ ಅವರಿಗೆ ಹುಟ್ಟು ಸಾವು ಇಹಲೋಕದ ಜೀವನ ಇರಬಾರ್ದು ಅಂತ ಹೇಳಿ ಮಾತಾಡ್ಕೊಂಡಿರ್ತೀವಿ, ಹೌದಲ್ವಾ? ವಿವಾಹ, ಮಕ್ಕಳು ಇವೆಲ್ಲವೂ ಸಹ ಇರಬಾರ್ದು, ಆಸೆಗಳು, ಕೋರಿಕೆಗಳು ಇವೆಲ್ಲವೂ ಸಹ ಇರಬಾರ್ದು ಅನ್ನುವಂತಹದನ್ನ ಮಾತಾಡ್ಕೊಂಡಿರ್ತೀವಿ. ಅದನ್ನೂ ಸಹ ನೋಡಿದಾಗ ನಮ್ಗೆ ಅರ್ಥ ಆಗಿದ್ ಒಂದೇ, ಮರಣವನ್ನೂ ಸಹ ಜಯಿಸಿದಂತ ಯೇಸು ಕ್ರಿಸ್ತರೇ ನಿಜವಾದ ದೇವರು. ಇನ್ನೊಂದು ಪ್ರಮುಖವಾಗಿರುವಂತಹ ಪಾಯಿಂಟ್ ನಾವು ಕಳೆದ ವಾರ ಮಾತಾಡ್ಕೊಂಡಂತಹದ್ದು, ಅವ್ರು ನಿಜವಾದ ದೇವ್ರು ಅಂತ ಹೇಳಿದ್ರೆ ಅದನ್ನ ಕನ್ಫೆಸ್ ಮಾಡಿರ್ಬೇಕು ಜನರ ಮುಂದೆ, ಅಂದ್ರೆ ಅದನ್ನ ಹೇಳಿಕೊಂಡಿರ್ಬೇಕು, ಅದನ್ನ ಡಿಕ್ಲೇರ್ ಮಾಡಿರ್ಬೇಕು, ನಾನೇ ಅನ್ನುವಂತಹದನ್ನ ಡಿಕ್ಲೇರ್ ಮಾಡಿರ್ಬೇಕು.
ನಾನು ಅಲ್ಲ, ದೇವರು ಅಂತ ಹೇಳಿ ಹೇಳಿದಾಗ, ನಿಜವಾದ ದೇವರು ಅಂತ ಹೇಳಿ ಹೇಳಿದಾಗ, ಅವ್ರು ತನ್ನ ಗ್ರಂಥದಲ್ಲಿ ತನ್ನ ಬಗ್ಗೆ ಅಥವಾ ತಾನು ಮಾತಾಡ್ಬೇಕಾದ್ರೆ ತನ್ನ ಬಗ್ಗೆ ಏನ್ ಹೇಳ್ಕೊಂಡಿರ್ಬೇಕು? ನಾನೇ, ನಾನೊಬ್ಬನೇ ಅಂತ ಹೇಳಿ ಹೇಳಿರ್ಬೇಕು. ಹೌದಾ? ಈ ಮಾತನ್ನ ನಾವು ಇಷ್ಟೊಂದು ಅಥಾರಿಟೇಟಿವ್ ಆಗಿರುವಂತಹದ್ದನ್ನ ಸತ್ಯವೇದದಲ್ಲಿ ಮಾತ್ರ ನೋಡ್ತೇವೆ. ಬೇರೆ ಯಾವ ಗ್ರಂಥದಲ್ಲೂ ಸಹ ಇಷ್ಟೊಂದು ಅಥಾರಿಟೇಟಿವ್ ಆಗಿ ನಾನೇ ಅನ್ನುವಂತಹ ಪದ ನಿಮ್ಗೆ ಕಾಣಿಸೋದಿಲ್ಲ. ಯೇಸುಕ್ರಿಸ್ತರು ಮತ್ತೆ 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 ಈ ಭೂಮಿಯ ಮೇಲೆ ಇರ್ಬೇಕಾದ್ರೇನು ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ, ಅಲ್ಲಿ ನಾನೇ ಅನ್ನುವಂತಹ ಪದದ ಮೇಲೆ ಒತ್ತು ನಮಗೆ ಕಾಣಿಸುತ್ತೆ. ಅದು ಇರ್ಲೇಬೇಕು ಪ್ರಿಯರೇ. ನಾನೇ ಅನ್ನುವಂತಹದ್ದು ಅಹಂಕಾರವನ್ನ ಸೂಚಿಸ್ತಿಲ್ಲ. ನಾನೇ ಅಂತ ಅನ್ನುವಂತಹದ್ದು ಜಂಬವನ್ನ ಸೂಚಿಸ್ತಿಲ್ಲ ಅಲ್ಲಿ. ನಾನೇ ಅಂತ ಅನ್ನುವಂತಹದ್ದು ತಾನೊಬ್ಬನೇ ಮಾರ್ಗ ಅನ್ನುವಂತಹದನ್ನ ಸ್ಟ್ರೆಸ್ ಮಾಡಿ ಮನುಷ್ಯರಿಗೆ ತೋರಿಸ್ತಿರುವಂತಹದ್ದು. ನಿಜವಾದ ದೇವರು ಅಂತ ಹೇಳಿ ಹೇಳಿದ್ರೆ ಅದಿರ್ಲೇಬೇಕು. ಆ ಆನೋಟೇಶನ್ ಅಷ್ಟೊಂದು ಅಥಾರಿಟೇಟಿವ್ ಆಗಿ ಇರ್ಲೇಬೇಕು. ಹ್ಮ್. ಇದಿಷ್ಟನ್ನು ಸಹ ನಾವು ಕಳೆದ ವಾರ ಮಾತಾಡ್ಕೊಂಡಿದ್ವಿ. ಹ್ಮ್. ಒಂದು ಸಂದೇಹನು ಜನರ ಮನಸ್ಸಿನಲ್ಲಿರುತ್ತೆ. ಏನದು? ಯೇಸುಕ್ರಿಸ್ತರು ಸಹ ಇಹಲೋಕಕ್ಕೆ ಸಂಬಂಧಪಟ್ಟಂತೆ ತನ್ನ ಶರೀರವೂ ಸಹ ಮರಣಕ್ಕೆ ಹೋಯ್ತಲ್ವಾ ಅನ್ನುವಂತಹ ಡೌಟ್ ಒಂದು ವೇಳೆ ನಮಗಿದ್ರೆ ನಾವೇನ್ ಅರ್ಥ ಮಾಡ್ಕೋಬೇಕು? ಕಳೆದ ವಾರ ಸಾಕಷ್ಟು ರೆಫರೆನ್ಸ್ ಗಳನ್ನು ನೋಡಿದ್ವಿ. ಏನಂತ? ಯೇಸುಕ್ರಿಸ್ತರು ಮರಣವನ್ನ ಜಯಿಸಿರುವಂತವರು, ಮರಣವನ್ನ ಗೆದ್ದಿರುವಂತವರು. ನಾವ್ ಅನ್ಕೊಂಡಿರುವಂತಹದ್ದು ಯೇಸುಕ್ರಿಸ್ತರಿಗೂ ಹುಟ್ಟಿತ್ತು, ಯೇಸುಕ್ರಿಸ್ತರಿಗೂ ಸಾವಿತ್ತು ಅಂತ ಖಂಡಿತವಾಗ್ಲೂ ಇಲ್ಲ. ಯೇಸುಕ್ರಿಸ್ತರು ಆ ಹುಟ್ಟಿನಿಂದಲೂ ಆ ಸಾವಿನಿಂದಲೂ ಬಂಧಿತರಾಗಿರುವಂತಹ ಮನುಷ್ಯರ ಕ್ಯಾಟಗರಿಯಲ್ಲಿ ಬರೋದೇ ಇಲ್ಲ. ನಮಗೋಸ್ಕರ ನಮಗೋಸ್ಕರ ಆ 33 ವರ್ಷಗಳು ಈ ಭೂಮಿಯ ಮೇಲೆ ನಮ್ಮ ತರ ಇರ್ಬೇಕಾಗಿ ಬಂತು ಯೇಸುಕ್ರಿಸ್ತರಿಗೆ. ಬಿಟ್ರೆ ಅವರಿಗೂ ಮನುಷ್ಯರಿಗೂ ಆ ಹೋಲಿಕೆ, ಅವರು ಮನುಷ್ಯರು ಅಂತ ಅನ್ನುವಂತ ಅಂದಾಜು ತಗೊಳ್ಲಿಕ್ಕೆ ಆಗೋದಿಲ್ಲ ನಮ್ಮ ಮೈಂಡ್ ಅಲ್ಲಿ. ಯಾಕೆ? ನಾವು ಸತ್ಯವೇದ ಓಪನ್ ಮಾಡ್ಕೊಂಡಿದ ತಕ್ಷಣ ಆದಿಯಲ್ಲಿ ವಾಕ್ಯವಿತ್ತು ಅಂತ ಓದ್ಕೊಳ್ತೇವೆ. ಆದ್ರೆ ಅವ್ರು ಹುಟ್ಟಿದ್ದು 2000 ವರ್ಷಗಳ ಹಿಂದೆನಾ? ಅಲ್ವೇ ಅಲ್ಲ. ಅಲ್ಲ. ಅದಾದ ನಂತರ ಅವ್ರ ಮರಣನೂ ಸಹ, ಮರಣದ ಮೇಲೆ ಯಾವುದೇ ಕಾರಣಕ್ಕೂ ಅಧಿಕಾರ ಇಲ್ಲ ಯೇಸುಕ್ರಿಸ್ತರಿಗೆ ಅಂತ ಹೇಳಿ ಓದ್ಕೊಳ್ತೀವಿ ಸತ್ಯವೇದದಲ್ಲಿ. ಅಂದ್ರೆ ಯೇಸುಕ್ರಿಸ್ತರಿಗೆ ಹುಟ್ಟು ಇಲ್ಲ, ಯೇಸುಕ್ರಿಸ್ತರಿಗೆ ಮರಣನೂ ಇಲ್ಲ. ಇದೆಲ್ಲವನ್ನ ನೋಡ್ತಾ ಬಂದಾಗ ಮತ್ತೆ 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 ನಮಗ್ ಪ್ರೂವ್ ಆಗಿ ಬಂದಂತಹ ವಿಚಾರ ಒಂದೇ. ಇಷ್ಟು ಕೋಟಿ ದೇವರುಗಳಲ್ಲಿ ಯಾರು ನಿಜವಾದ ದೇವರು ಅಂತ ಹೇಗೆ ಐಡೆಂಟಿಫೈ ಮಾಡುವಂತಹದ್ದು ಅಂದ್ರೆ, ನಾವು ನೋಡಿದಂತಹ ಎಲ್ಲಾ ಪಾಯಿಂಟ್ ಬೇಸಿಸ್ ಮೇಲೆ ಯೇಸುಕ್ರಿಸ್ತರ ನಿಜವಾದ ದೇವರು ಅನ್ನುವಂತಹದ್ದು ಪ್ರೂವ್ ಆಗಿತ್ತು ನಮ್ಮ ಕಳೆದ ವಾರ. ಹ್ಮ್. ಓಕೆ. ಈಗ ಅದೇ ಸಂದೇಶದ 3ನೇ ಭಾಗದಲ್ಲಿ ಏನ್ ನೋಡ್ಲಿಕ್ಕೆ ಹೊರಟಿದ್ವಿ? ಇನ್ನೊಂದಷ್ಟು ಇದೇ ವಿಚಾರದ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ. ಪ್ರಪ್ರಥಮವಾಗಿ ಸತ್ಯವೇದದಿಂದ ಯೋಹಾನನು ಬರೆದ ಸುವಾರ್ತೆ, ಯೋಹಾನನು ಬರೆದ ಸುವಾರ್ತೆ, ಯೋಹಾನನ ಮೊದಲನೇ ಪತ್ರಿಕೆಗೆ ಹೋಗೋಣ. ಯೋಹಾನನ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ, 1ನೇ ವಚನ, 4:1. ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲಾ ನುಡಿಗಳನ್ನು ನಂಬದೆ, ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಮುಂದೆ ಹಾಗೆ ಪ್ರೇರಿಸುವಂತವನು ದೇವರ ಆತ್ಮನೇ ಎಂದು ತಿಳಿದುಕೊಳ್ಳುವುದಕ್ಕೆ ಲಕ್ಷಣವೇನೆಂದರೆ, ಮನುಷ್ಯನಾಗಿ ಬಂದ ಯೇಸುಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು. ಯೇಸುವನ್ನು ಒಪ್ಪದೇ ಇರುವ ಆತ್ಮವು ದೇವರಿಂದ ಪ್ರೇರಿತವಾದದ್ದಲ್ಲ. ಅದು ಕ್ರಿಸ್ತ ವಿರೋಧಿಯ ಆತ್ಮವಾಗಿದೆ. ಅದು ಬರುವುದೆಂಬುದನ್ನು ನೀವು ಕೇಳಿದ್ದೀರಲ್ಲ, ಈಗಲೂ ಲೋಕದಲ್ಲಿ ಅದೇ. ಏನರ್ಥ ಆಗ್ತದೆ ನಮ್ಗೆ ಇದರಲ್ಲಿ? ಇಷ್ಟೊತ್ತು ಈ ಸಂದೇಶದಲ್ಲಿ ಕಳೆದ 2 ಭಾಗಗಳಿಂದ ನಾವು ಮಾತಾಡ್ಕೊಳ್ತಿದ್ದಂತಹದ್ದು ಆ ಬೇರೆ ಸತ್ಯವೇದದಲ್ಲಿ ಬಿಟ್ಟು ಹೊರಗಡೆ ಇರುವಂತಹ ದೇವರುಗಳನ್ನು ಸೇರಿಸ್ಕೊಂಡು ಮಾತಾಡ್ಕೊಳ್ತಿದ್ವಿ. ಇಲ್ಲಿ ವಿಚಿತ್ರ ಏನಂದ್ರೆ ಸತ್ಯವೇದವನ್ನ ಬೇರೆ ಬೇರೆ ತರ ಇಂಟರ್ಪ್ರೇಟ್ ಮಾಡ್ತಾರತ್ತೆ. ಅದರಲ್ಲಿ ನಿಜವಾಗಿರುವಂತಹದನ್ನ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿ ಇಲ್ಲಿ ಮಾತಾಡ್ಬೇಕಾದ್ರೆ ಏನ್ ಹೇಳಿದ್ದಾರೆ ಮೊದಲನೇ ವಚನದಿಂದ? ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲಾ ನುಡಿಗಳನ್ನು ನಂಬದೆ, ನೀವು ಆತ್ಮದ ಎಲ್ಲಾ ನುಡಿಗಳನ್ನು ನಂಬತೆ, ಎಲ್ಲಾ ನುಡಿಗಳನ್ನು ನಂಬತೆ, ನಾವು ಪರಿಶುದ್ಧಾತ್ಮರ ಪ್ರೇರೇಪಣೆಯಿಂದಲೇ ಮಾತಾಡ್ತಿದ್ದೀವಿ ಅಂತ ಹೇಳಿ ಯಾರ್ಯಾರು ಮಾತಾಡಿದ್ರು ಎಲ್ಲವನ್ನೂ ಸಹ ನೀವು ನಂಬತೆ, ಎಲ್ಲವನ್ನೂ ಕಣ್ಣು ಮುಚ್ಕೊಂಡು ನಂಬತೆ. ಏನ್ ಮಾಡಿ ನಂಬ್ಬೇಕಂತ ಹೇಳ್ತಿದ್ದಾರೆ? ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ಪರಿಶೋಧನೆ ಮಾಡಿ. ಹೌದಾ? ಅದಕ್ಕೆ ಅಲ್ಲಿ ಕೆಳಗಡೆ ಕ್ಲೂ ಅನ್ನ ಕೊಡ್ತಾ ಹೋಗ್ತಿದ್ದಾರೆ ನಮ್ಗೆ. ಇದೆಲ್ಲ ನಾವು ಯಾಕೆಂದ್ರೆ ಸತ್ಯವೇದವನ್ನ ಬೇರೆ ಬೇರೆ ತರ ಇಂಟರ್ಪ್ರೆಟ್ ಮಾಡುವಂತಹ ಬೋಧಕರ ಬಗ್ಗೆ ನಾವು ಮಾತಾಡದೇ ಇರೋದ್ರಿಂದ, ಈಗ ನಾವು ಅದ ಸಬ್ಜೆಕ್ಟ್ ಬಗ್ಗೆ ಮಾತಾಡದೇ ಇರೋದ್ರಿಂದ ನಮಗ್ ಬೇಕಾಗಿದ್ದಂತಹ ಪಾಯಿಂಟ್ ಒಂದೇ ಇದೆ. ಏನು? ಎಲ್ಲಾ ವಿಚಾರಗಳನ್ನು ನಾವು ನಂಬದೆ, ಈ ವಚನದಲ್ಲಿ ನಾವು ತಗೊಬೇಕಾಗಿರುವಂತಹ ಕೀ ಸೆಂಟೆನ್ಸ್ ಏನು? ಎಲ್ಲಾ ವಿಚಾರಗಳನ್ನು ನಾವು ನಂಬತೆ, ಎಲ್ಲವೂ ಸತ್ಯ ಅಂತ ಹೇಳಿ ನಾವು ನಂಬತೆ ಯೋಚನೆ ಮಾಡ್ಬೇಕು.
ಪರಿಶೋಧನೆ ಮಾಡ್ಬೇಕು, ಟೆಸ್ಟ್ ಮಾಡ್ಬೇಕು. ಇದೇ ರೆಫರೆನ್ಸ್ ಅನ್ನ ನಾನು ಇಂಗ್ಲಿಷ್ ಅಲ್ಲಿ ಓದಿದ್ರೆ, ಯಾಕಂದ್ರೆ ನಮಗೆ ಕನ್ನಡದಲ್ಲಿ ಅಷ್ಟೊಂದು ಸ್ಪಷ್ಟವಾಗಿರುವಂತಹ ಈ ಸಂದೇಶಕ್ಕೆ ನಮ್ಗೆ ಬೇಕಾಗಿರುವಂತಹ ರೀತಿಯಲ್ಲಿ ಈ ವಚನ ನಮಗ್ ಸಿಗದೆ ಇರ್ಬೋದು. ಒಂದ್ಸರಿ ಇದನ್ನ ಇಂಗ್ಲಿಷ್ ಅಲ್ಲಿ ಓದ್ತೀನಿ, ಕೇಳಿಸ್ಕೊಳ್ಳಿ. ಟೆಸ್ಟ್ ದ ಸ್ಪಿರಿಟ್ಸ್ ಟು ಸಿ ವೆದರ್ ದೇ ಆರ್ ಫ್ರಮ್ ಗಾಡ್. ಆತ್ಮವನ್ನ ಪರಿಶೋಧನೆ ಮಾಡಿ ನೋಡ್ಬೇಕಂತೆ. ಇದು ದೇವರ ಆತ್ಮನೇ ಮಾತಾಡ್ತಿರುವಂತಹದ್ದ, ದೇವರ ಆತ್ಮನಿಂದಲೇ ಬಂದಿರುವಂತಹದ್ದ ಅನ್ನುವಂತಹ ಗೊತ್ತಾಗ್ಲಿಕ್ಕೋಸ್ಕರ ಅದನ್ನ ಟೆಸ್ಟ್ ಮಾಡಿ ನೋಡ್ಬೇಕಂತೆ, ಅಲ್ವಾ? ಈ ವಚನದಿಂದ ನಮ್ಗೆ ಏನ್ ಅರ್ಥ ಆಯ್ತು? ಟೆಸ್ಟ್ ಮಾಡಿ ನೋಡ್ಬೇಕು, ಪರಿಶೋಧನೆ ಮಾಡಿ ನೋಡ್ಬೇಕು, ಪರೀಕ್ಷಿಸಿ ತಿಳ್ಕೊಬೇಕು. ಹೌದಾ? ರುಚಿ ನೋಡಿ ನಂಬಬೇಕಾ? ದೇವರನ್ನ. ಅದನ್ನೇ ಮಾಡ್ತಿದ್ವಿ ಕಳೆದ 3 ವಾರಗಳಿಂದ. ಇದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳ್ತೆ, ನಮ್ಮ ಜೀವಿತಗಳ ಇದ್ರ ಮೇಲೆ ಡಿಪೆಂಡ್ ಆಗೋಗಿದೆ. ನಾವ್ ಯಾವ ದೇವರನ್ನ ನಂಬ್ತೀವಿ ಅನ್ನುವಂತಹದ್ರ ಮೇಲೆ ನಾವು ಮುಂದೆ ಕೋಟ್ಯಾನುಕೋಟಿ ವರ್ಷಗಳು ಏನ್ ಜೀವಿಸ್ತೀವಿ, ನಮ್ಮ ಆತ್ಮ ಏನ್ ಜೀವಿಸುತ್ತೆ, ಈ ಶರೀರ ಸತ್ರೂ ಸಹ ಆ ಜೀವನ ಎಲ್ಲವೂ ಸಹ ಇದೊಂದು ನಿರ್ಣಯದ ಮೇಲೆ ಡಿಪೆಂಡ್ ಆಗಿದೆ, ಅಲ್ವಾ? ಶಾಲೆ ಮುಗಿಸ್ತಾ ಅಂತ ಅನ್ಕೊಳ್ಳಿ ಒಬ್ಬ ವಿದ್ಯಾರ್ಥಿ. ಶಾಲೆ ಮುಗಿಸಿದ ನಂತರ ನೆಕ್ಸ್ಟ್ ಇರುವಂತಹ ಚಾಲೆಂಜ್ ಏನು? ಶಾಲೆಯನ್ನ ಓದಿ 10th ಸ್ಟ್ಯಾಂಡರ್ಡ್ ಮುಗಿಸಿದ ನಂತರ ನೆಕ್ಸ್ಟ್ ಇರುವಂತಹ ಚಾಲೆಂಜ್ ಏನು? ಮಾಡ್ಬೇಕು ಅಂತ. ಅಂದ್ರೆ ಶಾಲೆ ಮುಗಿದ ತಕ್ಷಣ ಇರುವಂತಹ ದೊಡ್ಡ ಚಾಲೆಂಜ್ ಏನು ಅಂತ ಹೇಳಿದ್ರೆ, ವಿದ್ಯಾರ್ಥಿಗೆ ಕಾಲೇಜ್ ಹೋಗ್ಬೇಕಲ್ವಾ? 10th ಸ್ಟ್ಯಾಂಡರ್ಡ್ ಮುಗಿದ ತಕ್ಷಣ ಕಾಲೇಜ್ ಹೋಗ್ಬೇಕಲ್ವಾ? ಫಸ್ಟ್ PUC ಸೆಕೆಂಡ್ PUC ಹೋಗ್ಬೇಕಲ್ವಾ? ಅಥವಾ ಸೆಕೆಂಡ್ PUC ಮುಗ್ತಿದ್ದಾನೆ ಅಂತ ಅನ್ಕೊಳ್ಳಿ, 12th ಸ್ಟ್ಯಾಂಡರ್ಡ್ ಮುಗಿಸಿದಾನೆ ಅಂತ ಅನ್ಕೊಳ್ಳಿ, ಈಗ ಡಿಗ್ರಿಗೆ ಹೋಗ್ಬೇಕಲ್ವಾ? ಈಗ ಡಿಗ್ರಿಗೆ ಹೋಗೋದಕ್ಕಿಂತ ಮುಂಚೆ ತನ್ನ ಮುಂದೆ ಹಲವಾರು ಚಾಯ್ಸಸ್ ಗಳಿರುತ್ತೆ, ಹೌದಾ? 10th ಸ್ಟ್ಯಾಂಡರ್ಡ್ ಮುಗಿದ ತಕ್ಷಣ 3 ಚಾಯ್ಸಸ್ ಬರುತ್ತೆ. ಏನು? ಸೈನ್ಸ್ ತಗೋಬೇಕಾ, ಕಾಮರ್ಸ್ ತಗೋಬೇಕಾ, ಆರ್ಟ್ಸ್ ತಗೋಬೇಕಾ? 3 ಚಾಯ್ಸಸ್ ಇರುತ್ತೆ, ಅಲ್ವಾ? ಈ 3 ಚಾಯ್ಸಸ್ ಅಲ್ಲಿ ಈ ವಿದ್ಯಾರ್ಥಿ ಯಾವುದನ್ನ ಮುಟ್ತಾನೋ 10ನೇ ಕ್ಲಾಸ್ ಆದ ನಂತರ ಅದರೊಂದಿಗೆ ಜೀವನ ಮಾಡಬೇಕು. ಯಾವಾಗ್ವರೆಗೂ? ಕೊನೆವರೆಗೂ, 60 ವರ್ಷ ರಿಟೈರ್ಡ್ ಆಗೋವರೆಗೂ ಸಹ ಯಾವುದ್ರ ಜೊತೆ ಜೀವನ ಮಾಡಬೇಕು? ಈ 3 ಬ್ರಾಂಚಸ್ ಅಲ್ಲಿ ಯಾವ್ದನ್ನ ಈ ವಿದ್ಯಾರ್ಥಿ ಮುಟ್ತಾನೋ ಅದರಲ್ಲಿ ಜೀವನ ಮಾಡ್ಬೇಕು, ಅಲ್ವಾ? ಸೈನ್ಸ್ ತಗೊಂಡ ಅಂತ ಅನ್ಕೊಳ್ಳಿ. ಆಗ 10th ಸ್ಟ್ಯಾಂಡರ್ಡ್ ಮುಗಿದ ತಕ್ಷಣ ಸೈನ್ಸ್ ಅನ್ನ ತಗೊಂಡ ಅಂತ ಅನ್ಕೊಳ್ಳಿ. ಈಗ ಸೈನ್ಸ್ ಅನ್ನ ತಗೊಂಡಿರುವಂತಹ ವಿದ್ಯಾರ್ಥಿ ಡಿಗ್ರಿ ಸೈನ್ಸ್ ಓದ್ಬೇಕಾ? ಹೌದು. ನೆಕ್ಸ್ಟ್ ಡಿಗ್ರಿ ಆದ ನಂತರ ಕೆಲಸ ಯಾವ ಬ್ರಾಂಚ್ ಅಲ್ಲಿ ಸಿಕ್ಕುತ್ತೆ? ಸೈನ್ಸ್ ಓದಿದ್ರೆ ಏನಾಗ್ಬೇಕು? ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಅಲ್ವಾ? ಇವುಗಳೇ ಆಗ್ಬೇಕಲ್ವಾ? ಓಕೆ, ಹಾಗಾದ್ರೆ ಸೈನ್ಸ್ ತಗೊಂಡ್ರೆ ಜೀವನ ಪೂರ್ತಿ ಡಾಕ್ಟರ್ ಆಗಿರ್ಬೇಕಾ? ಇಲ್ಲ ಅಂದ್ರೆ ಜೀವನ ಪೂರ್ತಿ ಇಂಜಿನಿಯರ್ ಆಗಿರ್ಬೇಕಾ? ಹೌದು. ಬೇರೆ ಆಪ್ಷನ್ ಇಲ್ಲ. ಮತ್ತೆ ವಾಪಸ್ ಬಂದು ನಾನು ಅಕೌಂಟೆಂಟ್ ಆಗ್ತೀನಿ, ನಾನು ಕಾಮರ್ಸ್ ತಗೊಂಡಿರುವಂತಹ ವ್ಯಕ್ತಿ ಮಾಡ್ತಿರುವಂತಹ ಉದ್ಯೋಗ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಈ ವ್ಯಕ್ತಿ ತಗೊಳ್ತಿರುವಂತಹ ನಿರ್ಣಯ ಒಂದೇ. 10th ಸ್ಟ್ಯಾಂಡರ್ಡ್ ಆಗಿದ ತಕ್ಷಣ ಆ 3 ಸ್ಟ್ರೀಮ್ಗಳಲ್ಲಿ ಒಂದು ಸ್ಟ್ರೀಮ್ ಅನ್ನು ಮುಟ್ಟಬೇಕು, ಅಲ್ವಾ? ಕಾಮರ್ಸ್ ತಗೊಂಡ್ರೆ ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಬೋದು, ಅಥವಾ ಆರ್ಟ್ಸ್ ತಗೊಂಡ್ರೆ ಇನ್ನೊಂದಾಗ್ಬೋದು, ಗವರ್ಮೆಂಟ್ ಎಕ್ಸಾಮ್ ಬರಿಬಹುದು, ಅಥವಾ ಈ ಸಾವಿರಾರು ಆಲೋಚನೆಗಳು ಇರುತ್ತಲ್ವಾ? ಈ ಆಲೋಚನೆಗೆಲ್ಲ ಮಾಡಿ 4 ಜನರ ಹತ್ರ ಕೇಳಿ ಕರೆಕ್ಟ್ ಆಗಿರುವಂತಹ ನಿರ್ಣಯವನ್ನ ತಗೋಬೇಕು, ಅಲ್ಲ? ಆಗ ತಗೊಳ್ಳುವಂತಹ ನಿರ್ಣಯ ತನ್ನ ಜೀವಮಾನ ಕಾಲ ಪೂರ್ತಿ ರಿಟೈರ್ ಆಗುವವರೆಗೂ ಈ ವ್ಯಕ್ತಿ ಏನೇನ್ ಮಾಡ್ತಾನೆ ಅನ್ನುವಂತಹದ್ದನ್ನ ನಿರ್ಣಯಿಸುತ್ತೆ. ಆಗ ತಪ್ಪು ನಿರ್ಣಯ ತಗೊಂಡ ಅಂತ ಅನ್ಕೊಳ್ಳಿ, ಏನ್ ಮಾಡ್ಬೇಕಾಗಿ ಬರುತ್ತೆ? ಈ ವ್ಯಕ್ತಿ ರಿಟೈರ್ ಆಗುವವರೆಗೂ 60 ವರ್ಷದವರೆಗೂ ತನಗೆ ಇಷ್ಟ ಇಲ್ಲದೆ ಇರುವಂತ ಕೆಲಸವನ್ನ ಮಾಡ್ಬೇಕು, ಅಥವಾ ಕೆಲಸ ಕಳ್ಕೊಂಡು ಮನೆಗೆ ಬರ್ತಾರೆ. ಯಾಕಂದ್ರೆ ಇಷ್ಟ ಇಲ್ಲ, ಕೆಲಸ ಸರಿಯಾಗಿ ಮಾಡೋದಿಲ್ಲ. ಇಷ್ಟ ಇಲ್ಲ ಅಂದ್ರೆ, ಇಷ್ಟ ಇಲ್ಲ ಅಂತ ಹೇಳಿದ್ರೆ ಸರಿಯಾಗಿ ಮಾಡೋದಿಲ್ಲ, ಸರಿಯಾಗಿ ಮಾಡಿಲ್ಲ ಅಂದ್ರೆ ಅವ್ರ ಮನೆಗೆ ಕಳಿಸ್ತಾರೆ. ನಮ್ಗೆ ಅರ್ಥ ಆಯ್ತಾ? ಒಂದು ಚಿಕ್ಕ ನಿರ್ಣಯ. ಯಾವಾಗ್ಲೋ ನೀವು ಹಿಂದೆ 12th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಮುಗಿದ ನಂತರ ನೀವು ತಗೊಳ್ಳುವಂತಹ ನಿರ್ಣಯ ನಿಮ್ಮ ಜೀವನವನ್ನ ನಿರ್ಧರಿಸ್ತಿದೆಯಲ್ವಾ? ನೀವು ಯಾವ ಕೆಲಸವನ್ನ 60 ವರ್ಷವರೆಗೂ ಮಾಡ್ತೀರಾ ಅನ್ನುವಂಥದ್ದನ್ನು ನಿರ್ಣಯಿಸ್ತಿದೆ ಅಲ್ವಾ? ಹಾಗೆ ಇಲ್ಲಿ ಈ ಭೂಮಿಯ ಮೇಲೆ ಈ ದೇವರುಗಳ ವಿಚಾರದಲ್ಲಿ ಯಾರು ನಿಜವಾದ ದೇವರು ಅಂತ ಹೇಳಿ ನಾವು ಪರಿಶೋಧನೆ ಮಾಡದೆ ಹೆಂಗೆಂಗೋ ಇಷ್ಟ ಬಂದಂಗೆ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂತ ಅನ್ಕೊಳ್ಳಿ. ನಮ್ಮ ಶಾಶ್ವತ ಜೀವನ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಅಲ್ವಾ? ಎಲ್ಲ ಹಾಳಾಗೊಟ್ಟೋಗುತ್ತಲ್ವಾ? ಸಂಪೂರ್ಣವಾಗಿ ಎಲ್ಲ ಹಾಳಾಗೊಟ್ಟೋಗುತ್ತಲ್ವಾ? ಅದಕ್ಕೆ ಎಷ್ಟು ಇಂಪಾರ್ಟೆಂಟ್, ಎಲ್ಲವನ್ನೂ ಸಹ ಕುರುಡಾಗಿ ನಂಬದೆ ಒಂದೊಂದನ್ನೇ ಡೀಪ್ ಆಗಿ ಡೀಟೇಲ್ಡ್ ಆಗಿ ಅನಲೈಸ್ ಮಾಡುವಂತಹದ್ದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಇಷ್ಟೊಂದು ಮುಖ್ಯವಾಗಿರುತ್ತೆ. ಓಕೆ, ಸತ್ಯವೇದದ ಇನ್ನೊಂದು ವಚನವನ್ನು ನೋಡೋಣ. ಕೀರ್ತನೆಗಳು 115ನೇ ಅಧ್ಯಾಯ. ನೀವೆಲ್ಲರೂ ಸಹ ಕ್ರೈಸ್ತರೇ ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡು, ಅನ್ನುವಂತಹ ಅಸಂಪ್ಷನ್ ಅನ್ನ ಇಟ್ಕೊಂಡು ಇದನ್ನೆಲ್ಲ ಹೇಳ್ತಿರುವಂತಹದ್ದು ಪ್ರಿಯರೇ. ನೀವು ಬೇರೆ ಧರ್ಮದವರ ಮುಂದೆ ಇದನ್ನೆಲ್ಲ ಮಾತಾಡ್ಬೇಕಾದ್ರೆ ಹಿಂಗೆ ಡೈರೆಕ್ಟ್ ಆಗಿ ಮಾತಾಡಬಾರ್ದು. ಓಕೆ, 115ನೇ ಅಧ್ಯಾಯ 4ನೇ ವಚನ.
ಅವರ ವಿಗ್ರಹಗಳು ಬೆಳ್ಳಿ ಬಂಗಾರದವುಗಳೇ, ಅವು ಮನುಷ್ಯರ ಕೈ ಕೆಲಸವಷ್ಟೇ. ಅವು ಬಾಯಿದ್ದರೂ ಮಾತಾಡುವುದಿಲ್ಲ, ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿಯಿದ್ದರೂ ಕೇಳುವುದಿಲ್ಲ, ಮೂಗಿದ್ದರೂ ಮೂಸುವುದಿಲ್ಲ, ಕೈಯುಂಟು ಮುಟ್ಟುವುದಿಲ್ಲ, ಕಾಲುಂಟು ನಡೆಯುವುದಿಲ್ಲ, ಅವುಗಳ ಗಂಟಲಲ್ಲಿ ಶಬ್ದವೇ ಇಲ್ಲ. ಅವುಗಳನ್ನು ಮಾಡುವವರು, ಅವುಗಳಲ್ಲಿ ಭರವಸವಿಡುವವರು ಅವುಗಳಂತೆಯೇ. ಹ್ಮ್ ಮತ್ತೆ ಹೇಳ್ತಿದ್ದೀನಿ, ಈ ಮಾತುಗಳೆಲ್ಲ ನೀವೆಲ್ಲರೂ ಕ್ರೈಸ್ತರು ಅನ್ನುವಂತ ಉದ್ದೇಶವನ್ನ ಇಟ್ಕೊಂಡು ಅನ್ನುವಂತಹದನ್ನ ನಂಬ್ತಾ ನಿಮ್ಮ ಹತ್ರ ಹೇಳ್ತಿರುವಂತಹದ್ದು. ಅನ್ಯರ ಮುಂದೆ, ಕ್ರೈಸ್ತರಲ್ಲದೆ ಇರುವಂತವರ ಮುಂದೆ ಡೈರೆಕ್ಟ್ ಆಗಿ ಇದನ್ನ ಕೋಟ್ ಮಾಡಬಾರ್ದು. ಓಕೆ, ಯಾರು ನಿಜವಾದ ದೇವರು ಅಂತ ನಮಗೆ ನೀಟಾಗಿ ಅರ್ಥ ಆಗೋಗ್ಬಿಡ್ಬೇಕು. ನಾವ್ ನಂಬಿರುವಂತಹ ದೇವರು ನಿಜವಾದ ದೇವರು ಅಂತ ನಮಗೆ ಅರ್ಥ ಆಗಿ ಇದನ್ನ ಇನ್ನೊಂದ್ ತರ ಇಂಡೈರೆಕ್ಟ್ ಆಗಿ ಬೇರೆಯವ್ರ ಮುಂದೆ ಹೇಳ್ತೀರಾ, ಆ ಜ್ಞಾನ ನಿಮ್ಗಿದೆ ಅನ್ನುವಂತಹದ್ದನ್ನ ಮನಸ್ಸಲ್ಲಿ ಇಟ್ಕೊಂಡು ಇದನ್ನ ಮಾತಾಡ್ತಿರುವಂತಹದ್ದು. ಯಾವತ್ತು ಈ ವಚನವನ್ನ, ಈಗ ಓದಿರುವಂತಹ ವಚನವನ್ನ ಡೈರೆಕ್ಟ್ ಆಗಿ ಕ್ರಿಸ್ತನನ್ನ ನಂಬದೇ ಇರುವಂತವ್ರ ಹತ್ರನೋ ಅಥವಾ ಬೇರೆ ಧರ್ಮವನ್ನ ನಂಬ್ತಿರುವಂತವ್ರ ಹತ್ರನೋ ಹೇಳಕೂಡುದು. ಓಕೆ, ಏನಂತ ಓದ್ಕೊಂಡ್ವಿ ಇಲ್ಲಿ? ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು 1ನೇ ವಚನದಿಂದ ಓದಿದ್ರೆ, ನಮ್ಮನ್ನೆಲ್ಲ ಯೆಹೋವನೇ, ನಮ್ಮನ್ನೆಲ್ಲ ನಿನ್ನ ಪ್ರೀತಿ ಸತ್ಯತೆಗಳ ನಿಮಿತ್ತವಾಗಿ ನಿನ್ನ ಹೆಸರನ್ನೇ ಘನಪಡಿಸು. ನೆಕ್ಸ್ಟ್ 2ನೇ ವಚನ, ಅವರ ದೇವರು ಎಲ್ಲಿದ್ದಾನೆಂದು ಅನ್ಯರು ಯಾಕೆ ಹೇಳಬೇಕು? ಇಲ್ಲಿ ಅದೇ ಹುಡುಕಾಟ ನಡೀತದೆ. ಅವರ ದೇವರು ಎಲ್ಲಿದ್ದಾರೆ? ಯಾರು ನಿಜವಾಗ್ಲೂ ದೇವ್ರು? ಅಷ್ಟ್ ಜನ ದೇವರುಗಳಲ್ಲಿ ಎಲ್ಲಿರುವಂತವ್ರು ನಿಜವಾಗ್ಲೂ ದೇವ್ರು ಅನ್ನುವಂತಹ ಪ್ರಶ್ನೆ ಬಂದಾಗ ಈಸಿಯಾಗಿ ಐಡೆಂಟಿಫೈ ಮಾಡ್ಕೊಳ್ಳುವಂತಹದ್ದು ಹೇಗೆ? ನಿಜವಾದ ದೇವರು ಅಂದ್ರೆ ಎಲ್ಲಿರ್ತಾರೆ ಗೊತ್ತಾ? 3ನೇ ವಚನ, ನಮ್ಮ ದೇವರು ಪರಲೋಕದಲ್ಲಿದ್ದಾನೆ, ಆತನು ತನಗೆ ಬೇಕಾದದ್ದನ್ನೆಲ್ಲ ಮಾಡುತ್ತಾನೆ. ಓದಿದ್ವಾ ವಚನ ಸಿಕ್ತಾ ನಮಗೆ? 115:3 ಸಿಕ್ತಾ? 3ನೇ ವಚನದಲ್ಲಿ ಏನ್ ಓದ್ಕೊಂಡ್ವಿ? ನಮ್ಮ ದೇವರು ಪರಲೋಕದಲ್ಲಿದ್ದಾನೆ, ಆತನು ತನಗೆ ಬೇಕಾದದ್ದನ್ನೆಲ್ಲ ಮಾಡುತ್ತಾನೆ. ತುಂಬಾ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ತನಗೆ ಬೇಕಾದದ್ದನ್ನೆಲ್ಲವನ್ನು ಮಾಡುತ್ತಾನೆ. ಏನ್ ಸೂಚಿಸ್ತಿದೆ ಈ ಪಾಯಿಂಟ್? ದೇವ್ರಿಗೆ ಏನ್ ಬೇಕೋ ಅದನ್ನೆಲ್ಲ ಮಾಡ್ತಾರಂತೆ. ದೇವರಾಗಿರುವಂತವರು, ನಿಜವಾದ ದೇವರು, ಯಾವ ಶಕ್ತಿ ಇರುತ್ತಂತೆ ಅವರಿಗೆ? ತನಗೆ ಬೇಕಾದದ್ದನ್ನೆಲ್ಲ ಮಾಡುವಂತ ಶಕ್ತಿ ಇರುತ್ತೆ. ಇದನ್ನ ಸಾವರ್ನಿಟಿ ಅಂತ ಹೇಳಿ ಕರಿತೇವೆ, ಸುಪ್ರೀಮೆಸಿ ಅಂತ ಹೇಳಿ ಕರಿತೇವೆ, ಸಾರ್ವಭೌಮತ್ವ ಅಂತ ಹೇಳಿ ಕರಿತೇವೆ. ಏನರ್ಥ ಆಯ್ತು ನಮ್ಗೆ ಇದರಿಂದ? ಸಾವರ್ನಿಟಿ, ಸುಪ್ರೀಮೆಸಿ, ಸಾರ್ವಭೌಮತ್ವ ಏನರ್ಥ ಆಯ್ತು ನಮಗೆ? ಸರ್ವಶಕ್ತರು ಅಂತ ಹೇಳಿ ಕರಿಬಹುದು ಇದನ್ನೆಲ್ಲ. ಈ ಗುಣವನ್ನ, ತನಗೆ ಬೇಕಾದದ್ದನ್ನೆಲ್ಲ ಮಾಡುವಂತಹ ಅಧಿಕಾರ ಇರುವಂತಹ ಈ ಅಧಿಕಾರವನ್ನ, ಈ ಶಕ್ತಿಯನ್ನ ಈ ಪದಗಳನ್ನ ಉಪಯೋಗಿಸಿ ಕರಿಬಹುದು. ಸಾರ್ವಭೌಮತ್ವ, ನೆಕ್ಸ್ಟ್ ಸರ್ವಶಕ್ತರು ಅಂತೆಲ್ಲ ಕರಿಬಹುದು. ಈಗ ನೀವ್ ಹೇಳಿ, ಈ ಗುಣ ಇರ್ಲೇಬೇಕಾ ದೇವ್ರು ಅಂತ ಹೇಳಿ ಹೇಳಿದ್ರೆ? ತನಗೇನ್ ಅನ್ಸುತ್ತೋ, ತಾನೇನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೋ ಅದನ್ನೆಲ್ಲ ಮಾಡ್ಲಿಕ್ಕೆ ಆಗ್ಬೇಕು. ಅವರು ನಿಜವಾದ ದೇವರು. ಇರ್ಬೇಕಾ? ಓಕೆ, ಹಾಗಿದ್ರೆ ಈಗ ಈ ಗುಣವನ್ನ ತಗೊಂಡು ನಿಮಗ್ ಗೊತ್ತಿರುವಂತಹ ಸಾವಿರಾರು ಜನ ದೇವರುಗಳನ್ನ ಒಟ್ಟಿಗೆ ತಗೊಂಬನ್ನಿ. ಒಬ್ಬೊಬ್ಬರಾಗಿ ಈ ಗುಣವನ್ನ ಅಪ್ಲೈ ಮಾಡಿ ನೋಡೋಣ. ಒಬ್ಬೊಬ್ಬರಿಗೆ ಅಪ್ಲೈ ಮಾಡಿ ನೋಡೋಣ. ಹೆಸರುಗಳೆಲ್ಲ ಬೇಡ, ನಾರ್ಮಲ್ ಆಗಿ ನೀವೊಂದು ನಿಮ್ಮ ಕೈಯಾರೆ ಮಾಡಿ ಒಂದು ವಿಗ್ರಹವನ್ನ ಮಾಡಿ ಕೂರಿಸ್ತೀರ. ಆ ವಿಗ್ರಹವನ್ನು ಮಾಡಿ ಕೂರಿಸಿದ ನಂತರ ಆ ವಿಗ್ರಹ ಎಲ್ಲಿಗಾದ್ರೂ ಹೋಗ್ಬೇಕು ಅಂತ ಹೇಳಿದ್ರೆ ಹೋಗ್ಲಿಕ್ಕಾಗತ್ತ? ಅದ್ರ ಕೈಯಲ್ಲಿ ಹೇಳಿ. ಎಲ್ಲಿಗಾದ್ರೂ ಹೋಗ್ಬೇಕು, ಈ ಸ್ಥಳವನ್ನ ಬಿಟ್ಟು ಇನ್ನೊಂದ್ ಸ್ಥಳಕ್ಕೆ ಹೋಗ್ಬೇಕು, ಅದ್ರ ಕೈಯಲ್ಲಿ ಹೋಗ್ಲಿಕ್ಕಾಗತ್ತಾ? ನೀವ್ ಮಾಡಿರುವಂತಹ ವಿಗ್ರಹಕ್ಕೆ ಈ ಸ್ಥಳದಿಂದ ಇನ್ನೊಂದ್ ಸ್ಥಳಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡ್ರೆ ಹೋಗ್ಲಿಕ್ಕಾಗತ್ತಾ? ಆಗಲ್ಲ. ಅಂದ್ರೆ ತನಗೇನಾದ್ರೂ ಅನ್ಸಿದ್ರೆ ಅದನ್ನ ಮಾಡುವಂತಹ ಶಕ್ತಿ ಅದಕ್ಕೆ ಇಲ್ಲ. ಹೌದಾ? ಇವಾಗ ನಾವೇನ್ ಓದ್ಕೊಂಡ್ವಿ? ನಿಜವಾದ ದೇವ್ರಂದ್ರೆ ಯಾವ ಶಕ್ತಿ ಇರ್ಬೇಕು? ಸಾರ್ವಭೌಮತ್ವ. ತಾವೇನಾದ್ರೂ ಅನ್ಕೊಂಡ್ರೆ ಅದನ್ನ ಮಾಡುವಂತ ಶಕ್ತಿ ಇರ್ಬೇಕು. ತಾವು ಅನ್ಕೊಂಡಿದ್ದನ್ನ ನೆರವೇರಿಸುವಂತಹ ಶಕ್ತಿ ಇರ್ಬೇಕು ನಿಜವಾದ ದೇವರಿಗೆ. ಹೌದಾ? ಈಗ ನೀವು ನಿಮ್ಮ ಕೈಯಾರೆ ಮಾಡುವಂತಹ ಪ್ರತಿಮೆಗಳಲ್ಲಿ ನಾವು ಅಂತ ಏನಕ್ಕೆ ಮಾತಾಡ್ಕೊಳ್ತಿದೀವಿ ಅಂತ ಹೇಳಿದ್ರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಇನ್ನೊಬ್ರ ಬಗ್ಗೆ ಮಾತಾಡ್ತಿದೀವಿ, ಇನ್ನೊಬ್ರ ಬಗ್ಗೆನೆ ಮಾತಾಡ್ತಿದೀವಿ, ಇದೇ ಧರ್ಮದ ಬಗ್ಗೆ ಮಾತಾಡ್ತಿದೀವಿ ಅನ್ನುವಂತಹದ್ದು ನಮ್ಮ ಮನಸ್ಸಿಗೆ ಬರಬಾರದು ಅನ್ನುವಂತಹ ಉದ್ದೇಶದಿಂದ ನಾವ್ ಯಾವುದೇ ಒಂದು ಧರ್ಮದ ಬಗ್ಗೆ ಮಾತಾಡ್ತಿಲ್ಲ. ಜನರಲ್ ಆಗಿ ಐಡೆಂಟಿಫೈ ಮಾಡ್ತಾ ಒಂದೊಂದೇ ಟೆಸ್ಟ್ ಗಳನ್ನ ಮಾಡ್ತಾ ಮುಂದೆ ಹೋಗ್ತಿದೀವಿ. ಓಕೆ, ಈಗ ಹೇಳಿ, ನೀವ್ ಮಾಡಿರುವಂತಹ ಪ್ರತಿಮೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅದರ ಕೈಯಲ್ಲಿ ಆಗೋದಿಲ್ಲ. ಈ ಪ್ರತಿಮೆಯನ್ನ ನೀವ್ ಎಲ್ಲಿ ಕೂರಿಸ್ಬೇಕು ಅಂತ ಅನ್ಕೊಳ್ತಿರೋ ಅದಲ್ಲೇ ಕುತ್ಕೊಂಡಿರ್ಬೇಕು. ಅದಕ್ಕಿಷ್ಟ ಬಂದಿರುವಂತ ಸ್ಥಳದಲ್ಲಿ ಅದು ಕುತ್ಕೊಳ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ನೀವ್ ಹೆಂಗ್ ಕೆತ್ತುತ್ತಿರೋ ಪ್ರತಿಮೆಯನ್ನ ಅದ್ ಹಂಗೆ ಇರ್ಬೇಕು.
ಅದಕ್ಕಿಷ್ಟ ಬಂದಿರುವಂತಹ ಫಾರ್ಮ್, ಇಷ್ಟ ಬಂದಿರುವಂತಹ ಶೇಪ್, ಅದಕ್ಕಿಷ್ಟ ಬಂದಿರುವಂತಹ ಆಕಾರವನ್ನ ಅದಕ್ಕೆ ತಗೊಳ್ಳುವಂತ ಅವಕಾಶ ಇಲ್ಲ. ಅಂದ್ರೆ ನೀವೊಂದು ಪ್ರತಿಮೆಯನ್ನ ಕೆತ್ತಬೇಕಾದ್ರೆ ಕಲ್ಲನ್ನ ನೀವು ಸೆಲೆಕ್ಟ್ ಮಾಡ್ತೀರಾ. ಯಾವ ಕಲ್ಲಲ್ಲಿ ಕೆತ್ತಬೇಕು, ಯಾವ ಕಲ್ಲನ್ನ ಸ್ಕಲ್ಪ್ ಮಾಡ್ಬೇಕು ಅನ್ನುವಂತಹದನ್ನ ನೀವು ಸೆಲೆಕ್ಟ್ ಮಾಡ್ತೀರಾ. ಕಲ್ಲನ್ನ ನೀವು ಸೆಲೆಕ್ಟ್ ಮಾಡ್ತೀರಾ. ನೆಕ್ಸ್ಟ್ ಕಲ್ಲನ್ನ ಯಾವ ತರ ಕೆತ್ತಬೇಕು ಅನ್ನುವಂತಹದ್ದು ನೀವು ಡಿಸೈಡ್ ಮಾಡ್ತೀರಾ. ಹೌದಾ? ಆ ಕಲ್ಲು ನಿಮ್ಗೆ ಹೇಳ್ತಾ ನಂಗೆ ಹೆಂಗೆ ಕೆತ್ತಬೇಕು, ಇದೇ ನನ್ನ ಆಕಾರ ಅಂತ ಹೇಳ್ತಾ ಇಲ್ಲ. ಕಲ್ಲನ್ನು ನೀವೇ ಸೆಲೆಕ್ಟ್ ಮಾಡಿದ್ರಿ, ಹೇಗ್ ಕೆತ್ತಬೇಕು ಅನ್ನುವಂತಹದ್ದು ನೀವೇ ಸೆಲೆಕ್ಟ್ ಮಾಡಿದ್ರಿ. ನೆಕ್ಸ್ಟ್ ಅದನ್ನ ಕೆತ್ತಿದ ನಂತರ, ಅದನ್ನ ಪೂರ್ತಿಯಾಗಿ ಒಬ್ಬ ಶಿಲ್ಪಿ ಸ್ಕಲ್ಪ್ ಮಾಡಿದ ನಂತರ ಅದನ್ನ ತಗೊಂಡ್ ಬಂದು ಯಾವ ಸ್ಥಳದಲ್ಲಿ ಇರ್ಬೇಕು ಅನ್ನುವಂತಹದ್ದನ್ನ ನೀವು ಡಿಸೈಡ್ ಮಾಡ್ತೀರಾ ಅಲ್ವಾ? ಅದ್ ನಿಮ್ ಹತ್ರ ಹೇಳ್ತಾ ನಾನು ಇಲ್ಲೇ ಇರ್ಬೇಕು ಅಂತ ಇಲ್ಲ. ಓಕೆ, ಇದೆಲ್ಲವೂ ಆದ ನಂತರ ಇದಕ್ಕೆ ಯಾವ್ದ್ರಲ್ಲಿ ಅಭಿಷೇಕ ಮಾಡ್ಬೇಕು ಅನ್ನುವಂತಹದ್ದು ನೀವೇ ಡಿಸೈಡ್ ಮಾಡ್ತೀರಾ. ತುಪ್ಪದಲ್ಲಿ ಮಾಡ್ಬೇಕಾ, ಹಾಲಲ್ಲಿ ಮಾಡ್ಬೇಕಾ ಅನ್ನುವಂತಹದ್ದು ನೀವೇ ಡಿಸೈಡ್ ಮಾಡ್ತೀರಾ ಅಲ್ವಾ? ಅದೇನಾದ್ರು ಹೇಳ್ತಾ ನಿಮ್ ಹತ್ರ ಇಲ್ಲ. ನೆಕ್ಸ್ಟ್ ಅದಾದ ನಂತರ ಇದಕ್ಕೆ ಯಾವ್ಯಾವ ವಾರ ಪೂಜೆ ಮಾಡ್ಬೇಕು ಅನ್ನುವಂಥದ್ದು ನೀವೇ ಡಿಸೈಡ್ ಮಾಡ್ತೀರಾ, ಗೊತ್ತಾ? ಹೌದಾ? ಹೌದು. ಇದಕ್ಕೆ ಏನೇನ್ ನೈವೇದ್ಯವಾಗಿ ಅರ್ಪಣೆಯಾಗಿ ಅರ್ಪಿಸ್ಬೇಕು ಅನ್ನುವಂತಹದ್ದು ನೀವೇ ಡಿಸೈಡ್ ಮಾಡ್ತೀರಾ, ನಿಜನಾ? ಒಂದು ಡಿಸಿಷನ್ ಆದ್ರೂ ಅದಕ್ಕೆ ತಗೊಳಕ್ ಬಿಟ್ರ ನೀವ್ ತಗೊಳಕ್ ಬಿಟ್ರೆ ಡಿಸಿಷನ್ ತಗೊಳುತ್ತಾ? ಅದಕ್ಕೇನಾದ್ರೂ ಅನ್ಸುತ್ತೆ, ಅದಕ್ಕೇನಾದ್ರೂ ಆ ಕಲ್ಲಿಗೂ ಸಹ, ವಿಗ್ರಹಕ್ಕೂ, ನೀವು ಕೆತ್ತಿರುವಂತಹ ಪ್ರತಿಮೆಗೂ ಸಹ ಏನಾದ್ರು ಅನ್ಸಿದ್ರೆ ಅದ್ ಮಾಡ್ಲಿಕ್ಕಾಗತ್ತಾ ಅದರ ಕೈಯಲ್ಲಿ? ಇಲ್ಲ. ನೀವೇನ್ ಮಾಡ್ತಿದ್ದೀರೋ ಅದನ್ನೆಲ್ಲ ಅದು ಮಾಡಿಸ್ಕೋಬೇಕು. ನಮ್ಗೆ ಅರ್ಥ ಆಯ್ತಾ? ಕಳೆದ ವಾರ ಹಣದ ಬಗ್ಗೆ ಸಂಡೆ ಸಭೆಯಲ್ಲಿ ಒಂದು ಸಂದೇಶವನ್ನ ಮಾತಾಡ್ಕೊಂಡಿದ್ವಿ, ಹಣದ ಬಗ್ಗೆ. ಆ ಹಣದ ಬಗ್ಗೆ ಮಾತಾಡ್ತಾ ಏನ್ ನೋಡಿದ್ವಿ ನಾವು? ಮನುಷ್ಯರ ಕೈಯಿಂದ ನಿರ್ಮಾಣ ಆಗಿರುವಂತಹದ್ದು ಈ ಹಣ ಅಲ್ವಾ? ಈಗ ಯಾರ ಮೇಲೆ ಅಧಿಕಾರವನ್ನು ಹೊಂದಿರುವಂತಹ ಪರಿಸ್ಥಿತಿಗೆ ಬಂದಿದೆ, ಯಾರು ತನ್ನನ್ನ ಸೃಷ್ಟಿ ಮಾಡಿದ್ರು ಅದರ ಮೇಲೆ ಅಧಿಕಾರಿಯಾಗಿ ಕೂತಿದ್ದ. ಇಷ್ಟಕ್ಕೂ ಅಧಿಕಾರ ಕೊಟ್ಟಿದ್ದು ಮನುಷ್ಯರೇ ಅಲ್ವಾ? ಹಣ ಅಂದ್ರೆ ಪೇಪರ್ ಅಂತ ಅನ್ಕೊಂಡ್ವಲ್ವಾ ಕಳೆದ ವಾರ ಒಂದು ಆ ಸಂದೇಶದ ನಿಮಿತ್ತಕ್ಕೆ. ಈ ಪೇಪರ್ಗೆ ಈ 100 ರೂಪಾಯಿಗೆ ಇಷ್ಟ ಐಟಮ್ ಬರ್ಬೇಕು, 10 ರೂಪಾಯಿಗೆ ಇಷ್ಟೇ ಐಟಮ್ ಬರ್ಬೇಕು, 100 ರೂಪಾಯಿಗೆ ಇಷ್ಟೊಂದು ಐಟಮ್ ಬರ್ಬೇಕು ಅಂತ ಅಧಿಕಾರ ಕೊಟ್ಟಿದ್ದು ನೀವೇ. ಹಣಕ್ಕೆ, ಆ ಪೇಪರ್ಗೆ ಅಧಿಕಾರ ಕೊಟ್ಟು ನೀವ್ ಎಲ್ಲಿದ್ದೀರಾ? ಈಗ ಹಣದ ಕೈ ಕೆಳಗಿದ್ದೀವಿ, ಹೌದಲ್ವಾ? ಹಣಕ್ಕೆ ಅಧಿಕಾರ ಕೊಟ್ಟವ್ರು ನಾವೇ. ಈ ಅಧಿಕಾರದ ಕೈ ಕೆಳಗೆ ಯಾರಿದ್ದೀವಿ? ನಾವೇ. ಇಲ್ಲೂ ಸಹ ಒಂದು ಪ್ರತಿಮೆಯನ್ನ ಸೃಷ್ಟಿ ಮಾಡಿದ್ದು ನೀವೇ. ಆ ಪ್ರತಿಮೆಗೆ ದೇವರು ಅನ್ನುವಂತ ಅಧಿಕಾರ ಕೊಟ್ಟಿದ್ದು ನೀವೇ ಅಲ್ವಾ? ಹಣವನ್ನ ಸೃಷ್ಟಿ ಮಾಡಿದ್ ನಾವೇ, ಅದಕ್ಕೆ ನಮ್ಮ ಮೇಲೆ ಅಧಿಕಾರ ಕೊಟ್ಕೊಂಡಂತಹದ್ದು ನಾವೇ. ಇಲ್ಲಿ ವಿಗ್ರಹವನ್ನ ಸೃಷ್ಟಿ ಮಾಡಿದ್ದು, ಒಂದು ಕಲ್ಲಲ್ಲಿ ಕೆತ್ತಿದ್ದು ನಾವೇ, ಅದರ ಮೇಲೆ ಅದಕ್ಕೆ ಸಹ ನಮ್ಮ ಮೇಲೆ ಅಧಿಕಾರ ಕೊಟ್ಕೊಂಡಿದ್ದು ನಾವೇ. ಏನ್ ಅರ್ಥ ಆಗ್ತದೆ ನಮಗೆ? ಇದನ್ನೆಲ್ಲ ನಾವು ಮಾಡ್ಕೊಂಡು ನಮಗಿಷ್ಟ ಬಂದಂತೆ ಅದನ್ನೆಲ್ಲ ತಯಾರಿಸಿ, ನಮಗಿಷ್ಟ ಬಂದಂತೆ ಆ ಕಲ್ಲನ್ನ ಸೆಲೆಕ್ಟ್ ಮಾಡಿ, ನಮಗಿಷ್ಟ ಬಂದಂತೆ ಅದನ್ನ ಕೆತ್ತಿ, ನಮಗಿಷ್ಟ ಬಂದಿರುವಂತಹ ಜಾಗದಲ್ಲಿ ಅದನ್ನ ಇರಿಸಿ, ನಮಗಿಷ್ಟ ಬಂದಿರುವಂತಹ ಪದಾರ್ಥದಲ್ಲಿ ಅದನ್ನ ಅಭಿಷೇಕಿಸಿ, ನಮಗಿಷ್ಟ ಬಂದಿರುವಂತಹ ದಿನ ಅದಕ್ಕೆ ಪೂಜೆ ಮಾಡಿ, ಇಷ್ಟನ್ನ ನೀವು ಪೂಜೆ ಮಾಡಿ ಅದನ್ನ ದೇವ್ರಂತೀರ. ನಮಗೆ ಅರ್ಥ ಆಗ್ತಿದ್ಯಾ ನಮ್ಮ ಹುಚ್ಚುತನ? ಇದೆಲ್ಲ ನಮಗಿಷ್ಟ ಬಂದಂತೆ ನಾವು ಮಾಡಿ ಅದನ್ನ ದೇವ್ರು ಅಂತಿದ್ದೇವೆ. ದೇವ್ರು ಅಂದ್ರೆ ಏನಿರ್ಬೇಕು ಗೊತ್ತಾ? ತನ್ನ ಮನಸ್ಸಿಗೆ ಏನನ್ಸುತ್ತೋ ಅದನ್ನ ಮಾಡುವಂತಹ ಶಕ್ತಿ ಇರ್ಬೇಕು. ಅದನ್ನ ಮಾಡುವಂತವರೇ ದೇವರು. ಸಾರ್ವಭೌಮತ್ವ ಅಧಿಕಾರ ಇರ್ಬೇಕು. ಒಬ್ಬ ಮನುಷ್ಯನನ್ನು ಭೂಮಿಯಿಂದ ಈ ಸಮಯದಲ್ಲಿ ತೆಗೆದು ಹಾಕ್ಬೇಕು ಅಂತ ಅನ್ಕೊಂಡ್ರೆ ತೆಗೆದು ಹಾಕುವಂತಹ ಶಕ್ತಿ ಇರ್ಬೇಕು. ಈ ಸತ್ಯವೇದಲ್ಲಿ ಸಾಕಷ್ಟು ಸರಿ ನೋಡಿ, ದೇವರಿಗೆ ಒಬ್ಬ ಮನುಷ್ಯನು ಭೂಮಿಯ ಮೇಲೆ ಇರುವಂತಹದ್ದು ಇಷ್ಟ ಇಲ್ಲ ಅಂತ ಯಾವಾಗ ಅನ್ಸತ್ತೋ ಅವಾಗ ತೆಗ್ದಾಕ್ತಾನೆ. ತಾನೊಂದು ವಿಚಾರ ಅನ್ಕೊಂಡ್ರೆ ಅದನ್ನು ನಿಲ್ಲಿಸುವಂತಹದ್ದು ಭೂಮಿಯ ಮೇಲೆ ಯಾರ ಕೈಯಿಂದನೂ ಆಗೋದಿಲ್ಲ. ದೇವರು ಒಂದು ವಿಚಾರವನ್ನು ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅದನ್ನು ನಿಲ್ಲಿಸುವಂತಹದ್ದು ಯಾರ ಕೈಯಿಂದಲೂ ಆಗೋದಿಲ್ಲ ಅಲ್ವಾ? ಸತ್ಯವೇದದ ಉದ್ದಕ್ಕೂ ಇದನ್ನೇ ನೋಡ್ತೀವಲ್ವಾ ನಾವು. ಆ ಆಕಾಶವನ್ನ ಸೃಷ್ಟಿ ಮಾಡ್ಬೇಕು ಅನ್ಕೊಂಡ್ರು ದೇವ್ರು, ಒಂದು ದಿನ ಮಾಡಿದ್ರೆ. ಭೂಮಿಯನ್ನ ಸೃಷ್ಟಿ ಮಾಡ್ಬೇಕು ಅನ್ಕೊಂಡ್ರು, ಮಾಡಿದ್ರ? ಯಾರನ್ನ ನಿಲ್ಸಿದ್ರ? ಯಾರಾದ್ರೂ ಏನಾದ್ರು ಪ್ರಾಬ್ಲಮ್ಸ್ ಬಂತ ಅವ್ರು ಸೃಷ್ಟಿ ಮಾಡ್ಬೇಕು ಅಂತ ಅನ್ಕೊಂಡಾಗ? ಇಲ್ಲ. ಅವ್ರ ಮನುಷ್ಯರನ್ನ ಸೃಷ್ಟಿ ಮಾಡ್ಬೇಕಂತ ಅನ್ಕೊಂಡ್ರು, ಮಾಡಿದ್ರು. ಎಲ್ಲವೂ ಅವ್ರು ಅನ್ಕೊಂಡಿರುವಂತಹ ರೀತಿಯಲ್ಲಿ ನಡೀತಿದೆ. ಹಳೆ ಒಡಂಬಡಿಕೆಯಲ್ಲಿ ಪ್ರತ್ಯಕ್ಷ ಗುಡಾರವನ್ನು ಏರ್ಪಡಿಸಬೇಕು ಅನ್ನುವಂತಹ ಆಜ್ಞೆಯ ದೇವರು ಹೊರಡಿಸಿದಾಗ ಹೇಗೆ ಹೇಳ್ತಾರೆ? ಪ್ರತ್ಯಕ್ಷ ಗುಡಾರವನ್ನ ನಿಮಗಿಷ್ಟ ಬಂದಂತೆ ನೀವು ನಿರ್ಮಾಣ ಮಾಡಿ ಅಂತ ಹೇಳ್ತಾರ? ನಾನ್ ಹೇಳಿದಂಗೆ ನೀವು ನಿರ್ಮಿಸ್ಬೇಕು ಅಂತ ಹೇಳ್ತಾರ? ದೇವರು ಹೇಳಿದಂಗೆ ನಿರ್ಮಿಸ್ಬೇಕಂತ ಅಲ್ವಾ? ಅಡಿಗಳ ಸಮೇತವಾಗಿ ಇದು ಎಷ್ಟಡಿ ಇರ್ಬೇಕು, ಇದು ಎಷ್ಟು ಮೊಳ ಉದ್ದ ಇರ್ಬೇಕು, ಯಾವ ಪದಾರ್ಥದಲ್ಲಿ ಮಾಡ್ಬೇಕು, ಇದೆಲ್ಲ ಇಡ್ಬೇಕು, ಎಷ್ಟು ದೂರ ಇರ್ಬೇಕು, ಇದಕ್ಕೂ ಅದಕ್ಕೂ ಯಾವ್ದಾದ ನಂತರ ಯಾವ್ದಿರ್ಬೇಕು, ಇದೆಲ್ಲವೂ ಸಮಸ್ತವೂ ಸಹ ಡೀಟೇಲ್ಡ್ ಆಗಿ ಬರೀತಾರೆ. ನಿಜನ? ಪ್ರತ್ಯಕ್ಷ ಗುಡಾರದ ಸಂದೇಶ ಕೇಳಿರುವಂತವ್ರು ಗೊತ್ತಿರುತ್ತೆ.
ಡೀಟೇಲ್ಡ್ ಆಗಿ ಮೆಷರ್ಮೆಂಟ್ ನ ಸಮೇತವಾಗಿ ಪರಿಶುದ್ಧವಾಗಿರುವಂತ ಸ್ಥಳದಲ್ಲಿ ಏನಿರ್ಬೇಕು, ಅತಿ ಪರಿಶುದ್ಧವಾಗಿರುವಂತ ಸ್ಥಳದಲ್ಲಿ ಏನಿರ್ಬೇಕು, ಗಂಗಾಳ ಎಲ್ಲಿರ್ಬೇಕು, ಧೂಪವೇದಿಯಲ್ಲಿರ್ಬೇಕು, ಯಜ್ಞವೇದಿಯಲ್ಲಿರ್ಬೇಕು, ಬಲಿಗಳನ್ನ ಎಲ್ಲಿ ಕೊಡ್ಬೇಕು, ಬಲಿ ಕೊಟ್ಟ ನಂತರ ರಕ್ತವನ್ನ ಎಲ್ಲಿ ಮಾಡ್ಬೇಕು, ಸಮಸ್ತವನ್ನು ಡೀಟೇಲ್ಡ್ ಆಗಿ ಬರ್ತಿದ್ದಾರೆ. ನಿಜನಾ? ಕೇಳಿದೀವ ನಾವು ಈ ಸಂದೇಶವನ್ನ. ಹೌದು. ಈಗ ಹೇಳಿ, ಇಷ್ಟೊಂದು ಡೀಟೇಲ್ಡ್ ಆಗಿ ನಾನ್ ಹೇಳಿದ ಹಾಗೆ ನೀವ್ ಮಾಡ್ಬೇಕು ಅನ್ನುವಂತವ್ರು ದೇವ್ರ, ಅಥವಾ ನೀವು ಮಾಡಿರೋ ಹಾಗೆ ನಾನು ಮಾಡಿಸ್ಕೊಳ್ತೀನಿ ಅನ್ನುವಂತವ್ರು ದೇವ್ರ? ಹೇಳ್ದಾಗೆ ಮಾಡ್ಬೇಕು ಅನ್ನೋರು ದೇವ್ರು. ಹೇಳ್ದಾಗೆ ಕೇಳ್ಬೇಕು ಅನ್ನೋ ಹಾಗೆ ನಾವು ಮಾಡ್ಬೇಕು. ಅವರಿಗೆ ಅವ್ರು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದಾರೋ ಅದನ್ನ ಮಾಡುವಂತಹ ಸಾರ್ವಭೌಮ ಅಧಿಕಾರ, ಸರ್ವಶಕ್ತಿ ಇರಬೇಕು. ಅವ್ರು ಮಾತ್ರ ದೇವರು. ಮತ್ತೆ 3ನೇ ವಚನವನ್ನ ಇನ್ನೊಂದ್ಸಾರಿ ಓದೋಣ. ನಮ್ಮ ದೇವರು ಪರಲೋಕದಲ್ಲಿದ್ದಾನೆ, ಆತನು ತನಗೆ ಬೇಕಾದದ್ದನ್ನೆಲ್ಲ ಮಾಡುತ್ತಾನೆ. ತನಗೆ ಬೇಕಾದದ್ದನ್ನೆಲ್ಲ ಮಾಡುತ್ತಾನೆ. ತನಗೆ ಯಾವ ಶಕ್ತಿ ಇದೆ, ತಾನು ಅನ್ಕೊಂಡಿರುವಂತಹದ್ದು, ತನಗೆ ಬೇಕಾಗಿರುವಂತಹದ್ದೆಲ್ಲವನ್ನು ಮಾಡುವಂತಹ ಶಕ್ತಿ ಇದೆ, ಆ ಅಧಿಕಾರ ಇದೆ. ಅವ್ರು ಮಾತ್ರ ದೇವರಾಗ್ತಾರೆ. ನೀವೇನೇನ್ ಮಾಡ್ತೀರೋ ಎಲ್ಲವನ್ನು ಮಾಡಿಸ್ಕೊಳ್ಳುವಂತವ್ರು ದೇವರಾಗೋದಿಲ್ಲ. ನಿಮಗೆ ಇಷ್ಟ ಬಂದಿರುವಂತಹದ್ದೆಲ್ಲ ಮಾಡಿದ್ರೆ ಅದನ್ನೆಲ್ಲ ಮಾಡಿಸ್ಕೊಳ್ಳುವಂತ, ಕೊನೆಗೆ ಎಂತ ಪರಿಸ್ಥಿತಿಗೆ ತಗೊಂಡ್ ಬಂದ್ಬಿಡ್ತೀವಿ ದೇವರುಗಳನ್ನ ಅಂತ ಹೇಳಿದ್ರೆ, ಪಾಪ ನೀವು ನೀರಲ್ಲಿ ಇರ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಆ ದೇವರು ನೀರಲ್ಲಿ ಇರ್ಬೇಕು. ನೀವು ಭೂಮಿ ಮೇಲೆ ಇರ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ನೀವು ಭೂಮಿ ಮೇಲೆ ತಗೊಂಡ್ಬಂದ್ ಇರ್ತೀರ. ನೀವು ನೀರ್ಗೆ ಹಾಕ್ಬೇಕು ಅಂತ ಅನ್ಕೊಂಡ್ರೆ ನೀರ್ಗೆ ಹಾಕ್ತೀರ ಅಲ್ವಾ? ಅಂದ್ರೆ ನೀವು ನೀರ್ಗೆ ಹಾಕ್ಬೇಕು ಅಂತ ನಿಮಗ್ ಅನ್ಸಿದ್ದನ್ನ ನೀವು ಮಾಡ್ಕೊಂಡು ಹೋಗ್ತಿದ್ದೀರ. ನಿಜಾನ? ನಿಮಗ್ ಅನ್ಸಿದ್ದು ನೀರ್ಗೆ ಹಾಕ್ಬೇಕು ಅಂತ ಅನ್ಕೊಂಡಿದ್ ನೀವು. ಅವ್ರು ಯಾವತ್ತಾದ್ರು ಕೇಳಿದ್ರೆ ಭೂಮಿ ಮೇಲೆ ಕೂರ್ಸ್ಕೋಬೇಕು ಸ್ವಲ್ಪ ದಿನ ಅಂತ ಅನ್ಕೊಂಡಿದ್ ನೀವು. ಅವ್ರು ಯಾವತ್ತಾದ್ರು ಹೇಳಿದ್ರೆ ಇಷ್ಟ ದಿನ ನನ್ ಭೂಮಿ ಮೇಲೆ ಇರ್ಬೇಕು, ಆಮೇಲೆ ನೀರ್ಗೆ ಹಾಕ್ಬೇಕು, ಆಮೇಲೆ ಮತ್ತೆ ಎತ್ಕೊಂಡ್ಬರ್ಬೇಕು ಅಥವಾ ಇನ್ನೊಂದ್ ಮಾಡ್ಬೇಕು, ಅವ್ರು ಏನಾದ್ರು ಹೇಳಿದ್ರೆ ನಿಮಗ್ ಅನ್ಸಿದ್ದನ್ನೆಲ್ಲ ಮಾಡ್ಕೊಂಡು ಹೋಗ್ತಿದ್ದೀರಾ. ನಿಮಗ್ ಅನ್ಸಿರುವಂತಹ ರೀತಿಯಲ್ಲಿ ನೀವು ಮಾಡಿ ಸೇವೆ ಹೊಂದುವಂತವರೆಲ್ಲ ದೇವರು. ತನಗಿಷ್ಟ ಬಂದಿರುವಂತಹದನ್ನ ನೆರವೇರಿಸುವಂತಹ ಶಕ್ತಿ ಇರುವಂತವರು ದೇವರು. ಹೌದಾ? ಈಗ ಮುಂದೆ ಹೋಗೋಣ. ಮತ್ತೆ ಹೇಳ್ತಿದ್ದೀನಿ, ಡೈರೆಕ್ಟ್ ಆಗಿ ದಯವಿಟ್ಟು ಯಾವತ್ತು ಈ ವಚನವನ್ನು ಕೋಟ್ ಮಾಡ್ಲಿಕ್ಕೆ, ಪಿಚ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅನ್ಯ ಜನರ ಮುಂದೆ. ಇದು ನಿಮಗೆ ಮಾತ್ರ, ನಮಗೆ ಮಾತ್ರ ಪರಿಶೋಧನಾತ್ಮಕವಾಗಿರುವಂತಹ ರೀತಿಯಲ್ಲಿ ಇದನ್ನು ನೋಡ್ತಿದ್ದೀವಿ. ಇದನ್ನ ಹೇಳ್ಬೇಕು ಅಂತ ಅನ್ಕೊಂಡ್ರೆ ಬೇರೆ ತರ ಹೇಳ್ಬೋದು, ಇಂಡೈರೆಕ್ಟ್ ಆಗಿ. ಡೈರೆಕ್ಟ್ ಆಗಲ್ಲ. ಇದು ನಾವು ತಿಳ್ಕೊಳ್ಳುವುದಕ್ಕೆ ಮಾತ್ರ. ಇದು ನೀವು ತಿಳ್ಕೊಂಡ ನಂತರ ಇಂಡೈರೆಕ್ಟ್ ಆಗಿ ಬೇರೆ ತರ ಇನ್ನೊಬ್ಬರು ಮನಸ್ಸು ನೋಯಿಸದೆ ಬೇರೆ ತರ ಹೇಳ್ಬಹುದು. ಓಕೆ, 4ನೇ ವಚನದಿಂದ, ಅವರ ವಿಗ್ರಹಗಳು ಬೆಳ್ಳಿ ಬಂಗಾರದವುಗಳೇ, ಅವು ಮನುಷ್ಯರ ಕೈ ಕೆಲಸವಷ್ಟೇ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ಕೊಡ್ತಿದೆ ಸತ್ಯವೇದ. ನಿಜವಾದ ದೇವರು ಅಂತ ಐಡೆಂಟಿಫೈ ಮಾಡುವಂತ ಹೇಗೆ ಅನ್ನುವುದಕ್ಕೆ ಒಂದಾದ ನಂತರ ಒಂದು ಕ್ಲೂಸ್ ಅನ್ನ ಕೊಡ್ತಾ ಹೋಗ್ತದೆ ಸತ್ಯವೇದ. ಏನೇನ್ ಕ್ಲೂ ಕೊಡ್ತಿದೆ? ಅವು ಮನುಷ್ಯರ ಕೈ ಕೆಲಸವಷ್ಟೇ. ಅಂದ್ರೆ ಮನುಷ್ಯರ ಕೈ ಕೆಲಸ ಯಾವತ್ತೂ ಸಹ ದೇವರಾಗ್ಲಿಕ್ಕೆ ಆಗೋದಿಲ್ಲ. ಮನುಷ್ಯರ ಕೈ ಕೆಲಸ ಯಾವತ್ತೂ ಸಹ ದೇವರಾಗ್ಲಿಕ್ಕೆ ಆಗೋದಿಲ್ಲ. ಮನುಷ್ಯರು ಹಣವನ್ನ ಸೃಷ್ಟಿ ಮಾಡಿದ್ರು, ಪೇಪರ್ ಅನ್ನ ಸೃಷ್ಟಿ ಮಾಡಿದ್ರು. ಕಳೆದ ವಾರ ನಾವು ನೋಡಿದಂತ ಸಂದೇಶದ ಪ್ರಕಾರ ಆ ಹಣ ದೇವರಾಗ್ಲಿಕ್ಕಾಗತ್ತಾ? ಯಾಕೆಂದ್ರೆ ಹಣವನ್ನೂ ಸಹ ದೇವರು ಅಂತ ಆಚರಿಸುವಂತವ್ರು ಸಾಕಷ್ಟು ಜನ ಇದ್ದಾರೆ, ಗೊತ್ತಾ ನಮಗೆ? ಹಣಕ್ಕೆ ಒಂದು ದೇವರನ್ನ ಮಾಡಿರುವಂತವ್ರು ಸಾಕಷ್ಟು ಜನ ಇದ್ದಾರೆ, ಗೊತ್ತಾ ಪ್ರಪಂಚದಲ್ಲಿ ನಮಗೆ? ಹಣಕ್ಕೆ ಒಬ್ರು ದೇವರು, ವಿದ್ಯೆಗೆ ಒಬ್ರು ದೇವರು, ಹೌದಲ್ವಾ? ಗೊತ್ತಾ ನಮ್ಗೆ? ಈಗ ಹೇಳಿ, ಹಣವನ್ನ ನಾವು ಮಾಡಿರುವಂತಹದ್ದು ಮನುಷ್ಯರ ಕೈ ಕೆಲಸ ಅದು. ಈಗ ಅದು ದೇವರಾಗ್ಲಿಕ್ಕಾಗತ್ತಾ? ಆಗೋದಿಲ್ಲ. ನೆಕ್ಸ್ಟ್, ಒಂದು ಪ್ರತಿಮೆಯನ್ನ ಕೆತ್ತಿದ್ದೀವಿ ಅಂತ ಹೇಳಿದ್ರೆ ಅದು ದೇವರಾಗ್ಲಿಕ್ಕಾಗತ್ತಾ? ಆಗೋದಿಲ್ಲ. ಇದು ಕ್ರೈಸ್ತರ ವಿಚಾರದಲ್ಲೂ ಹೌದು, ಬೇರೆಯವ್ರ ವಿಚಾರದಲ್ಲಿ ಮಾತ್ರ ಅಲ್ಲ. ಯೇಸು ಕ್ರಿಸ್ತರ ರೂಪವನ್ನು ಅಥವಾ ಪ್ರತಿಮೆಯನ್ನು ತಯಾರಿಸಿಕೊಳ್ಳುವಂತಹದ್ದು, ಇವರೇ ನಿಜವಾದ ದೇವರು ಅಂತ ಅನ್ನುವಂತಹದ್ದು, ಇದರಲ್ಲಿ ಇರುವಂತವರೇ ನಿಜವಾದ ದೇವರು, ಈ ಪ್ರತಿಮೆಯಲ್ಲಿ ಇರುವಂತಹದ್ದೇ ಅಥವಾ ಈ ಪ್ರತಿಮೆನೇ ನಿಜವಾದ ದೇವರು ಅಂತ ಅನ್ನುವಂತಹದ್ದು, ಅಥವಾ ಯೇಸು ಕ್ರಿಸ್ತರ ಫೋಟೋ ಹಾಕೊಳ್ಳುವಂತಹದ್ದು, ಈ ಫೋಟೋನೇ ದೇವರು ಅಂತ ಅನ್ನುವಂತಹದ್ದು ಅವಶ್ಯಕತೆ ಇಲ್ಲ. ಪ್ರತಿಮೆ ನಮ್ಮ ಕೈಯಿಂದ ನಿರ್ಮಾಣ ಆಗಿರುವಂತವ್ರು ಯಾವತ್ತೂ ಸಹ ದೇವರಾಗ್ಲಿಕ್ಕೆ ಆಗೋದಿಲ್ಲ. ಮನುಷ್ಯರ ಕೈ ಕೆಲಸ. ಅದಕ್ಕೆ ದೇವರು ಸತ್ಯವೇದದಲ್ಲಿ ಸಾಕಷ್ಟು ಕಡೆ ಹೇಳ್ಕೊಂಡ್ ಬಂದಿದ್ದಾರೆ. ನೀವು ಕಟ್ಟಿರುವಂತಹ ದೇವಾಲಯದಲ್ಲಿ ನಾನ್ ಯಾಕೆ ಇರೋದಿಲ್ಲ ಅಂದ್ರೆ ಅದು ನಿಮ್ಮ ಕೈ ಕೆಲಸ, ಅದಕ್ಕೋಸ್ಕರ ಇರೋದಿಲ್ಲ ಅಂತ ಮತ್ತೆ ಸ್ಟ್ರೆಸ್ ಮಾಡಿ ಹಳೆಯ ಒಡಂಬಡಿಕೆಯಿಂದ ಹೇಳ್ತಾನೆ ಬರ್ತಿದ್ದಾರೆ. ಈ ಪ್ರಿನ್ಸಿಪಲ್ ಕ್ಲಿಯರ್ ಆಗಿರ್ಬೇಕು. ನಿಜವಾದ ದೇವರಿಗಿರುವಂತ ಪ್ರಿನ್ಸಿಪಲ್ ಏನು? ಮನುಷ್ಯರ ಕೈ ಕೆಲಸ ಆಗಿರ್ಬಾರ್ದು. ಅವರು ಮನುಷ್ಯರ ಕೈ ಕೆಲಸದಲ್ಲಿ ವಾಸ ಮಾಡುವಂತವ್ರು ನಿಜವಾದ ದೇವರಲ್ಲ. ಅದಕ್ಕೆ ಸೊಲೊಮೋನನು ಆಲಯ ಕಟ್ಟಿಸ್ಬೇಕು ಅಂತ ಅನ್ಕೊಂಡಾಗ, ನೀನ್ ಚಿನ್ನದಲ್ಲಿ ಕಟ್ಟಿಸ್ತೀವೋ, ಪ್ಲಾಟಿನಮ್ ಅಲ್ಲಿ ಕಟ್ಟಿಸ್ತೀವೋ, ಡೈಮಂಡ್ ಅಲ್ಲಿ ಕಟ್ಟಿಸ್ತೀವೋ, ಅದು ಬೇರೆ ವಿಚಾರ, ನಾನಂತೂ ಅದರೊಳಗಡೆ ಇರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ.
ಆದ್ರೆ ಪ್ರತ್ಯಕ್ಷ ಗುಡಾರ ಮಾತ್ರ ನೀನು ನನಗೋಸ್ಕರ ಕಟ್ಟು ಅಂತ ಹೇಳಿ ಹೇಳ್ತಾರೆ ಜನರ ಹತ್ರ, ಇಸ್ರಾಯೇಲಿಯರ ಹತ್ರ. ಅದಕ್ಕೆ ಬೇರೆ ಅರ್ಥನೇ ಇದೆ. ಪ್ರತ್ಯಕ್ಷ ಗುಡಾರವನ್ನ ದೇವರು ಏನಕ್ಕೋಸ್ಕರ ಏರ್ಪಾಡು ಮಾಡ್ಲಿಕ್ಕೆ ಹೇಳ್ತಾರೆ ಅನ್ನೋದಕ್ಕೆ ಬೇರೆ ಅರ್ಥ ಇದೆ. ಅದು ವಾಸ ಮಾಡ್ಲಿಕ್ಕಲ್ಲ ಹೇಳುವಂತಹದ್ದು, ಬೇರೆ ಸಾಕಷ್ಟು ನಾವು ನೋಡಿದೀವಲ್ವ ಎಕ್ಸ್ಪ್ಲನೇಷನ್ ಸಂದೇಶದಲ್ಲಿ. ಸದ್ಯಕ್ಕೆ ಇಷ್ಟು ಅರ್ಥ ಮಾಡ್ಕೊಳ್ಳಿ, ಮನುಷ್ಯರು ಮಾಡಿರುವಂತವರು ನಿಜವಾದ ದೇವರಲ್ಲ. ಮನುಷ್ಯರ ಕೈ ಕೆಲಸಗಳು ದೇವರಾಗ್ಲಿಕ್ಕೆ ಚಾನ್ಸ್ ಇಲ್ಲ. ಮನುಷ್ಯರು ಮಾಡಿರುವಂತವರು, ಮನುಷ್ಯರು ಯಾರನ್ನಾದ್ರೂ ಮಾಡಿದಾರೋ ಆ ಹಸ್ತಕೃತ್ಯಗಳು ಯಾವತ್ತೂ ಸಹ ದೇವರಾಗ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಏಕೆಂದ್ರೆ ಈ ಪ್ರಿನ್ಸಿಪಲ್ ಎಷ್ಟು ಕ್ಲಿಯರ್ ಆಗಿರ್ಬೇಕು ಅಂತ ಹೇಳಿದ್ರೆ, ನೀವೊಂದು ಪ್ರತಿಮೆಯನ್ನ ನೀವೊಂದು ಪ್ರತಿಮೆಯನ್ನ, ಕ್ರೈಸ್ತರಾಗಿದ್ದು ನಾನು ಆಗ್ಲೇ ಹೇಳಿದೆ, ಒಂದು ಪ್ರತಿಮೆಯನ್ನ ಗೌರವಿಸುವಂತಹ ಅಭ್ಯಾಸ ಸಾಕಷ್ಟು ಜನರಿಗೆ ಇರುತ್ತೆ. ಈ ಫೋಟೋನೇ ದೇವ್ರು ಬ್ರದರ್, ಈ ಆಕಾರನೇ ದೇವ್ರು ಬ್ರದರ್ ಅಲ್ಲ. ದೇವರು ನಮ್ಮ ಮಧ್ಯದಲ್ಲೆಲ್ಲ ಹೇಗ್ ಜೀವಿಸ್ತಿದ್ದಾರೆ ಅಂತ ಹೇಳಿದ್ರೆ, ನಾವು ಯೇಸು ಕ್ರಿಸ್ತರನ್ನ ನಂಬಿದೀವಿ, ತಂದೆ ಆಗಿರುವಂತಹ ದೇವರನ್ನ ನಂಬಿದೀವಿ, ಪರಿಶುದ್ಧಾತ್ಮ ದೇವರನ್ನ ನಂಬಿದೀವಿ. ಇಷ್ಟಕ್ಕೂ ಇವ್ರು ನಮ್ಮ ಮಧ್ಯೆ ಹೇಗ್ ಜೀವಿಸ್ತಿದ್ದಾರೆ ಅಂತ ಹೇಳಿದ್ರೆ, ಸತ್ಯವೇದದಲ್ಲಿರುವಂತಹ ಮಾತಿನ ಮೂಲಕ, ಸತ್ಯವೇದದಲ್ಲಿ ಬರೆಸಿರುವಂತಹ ಮಾತಿನ ಮೂಲಕ. ನೀವು ಹಾಕೊಂಡಿರುವಂತಹ ಫೋಟೋ ನಿಮಿತ್ತ ಅಲ್ಲ. ಇದು ಬೇರೆ ಉಳಿದಂತಹ ಜನ ಮಾತ್ರ ಅಲ್ಲ, ನಾವು ಕಲಿಬೇಕಾಗಿರುವಂತಹ ವಿಚಾರ. ನಾವ್ ಯಾವಾಗವರೆಗೂ ಒಂದು ಪ್ರತಿಮೆಗೋ ಅಥವಾ ಫೋಟೋ ಗೌರವ ಕೊಡುವಂತಹದ್ದು, ಅಥವಾ ಇದನ್ನೇ ದೇವರು ಅಂತ ಅನ್ಕೊಳ್ಳುವಂತಹ ಪರ್ಸೆಪ್ಷನ್ ಯಾವಾಗವರೆಗೂ ಇರುತ್ತೋ, ಅವಾಗವರೆಗೂ ನಾವ್ ಇನ್ನೂ ಏನೋ ಆತ್ಮೀಕವಾಗಿ ಬೆಳೆದಿಲ್ವೇನೋ. ನಮಗ್ ನಾವು ಕ್ವಶನ್ ಮಾಡ್ಕೊಬೇಕಾಗಿರುವಂತಹ ವಿಚಾರ ಇದು. ಓಕೆ, ಮುಂದೆ ಹೋಗೋಣ ಈ ಸಂದೇಶದಲ್ಲಿ. ಇಷ್ಟೊತ್ತರೆಗೂ ಏನೇನ್ ಅರ್ಥ ಮಾಡ್ಕೊಂಡಿದೀವಿ? ದೇವ್ರು ಅಂತ ಹೇಳಿದ್ರೆ ತನಗೆ ಬೇಕಾಗಿರುವಂತಹದನ್ನ ನೆರವೇರಿಸುವಂತವರಾಗಿರ್ಬೇಕು. ತಾನು ಅನ್ಕೊಂಡಿರುವಂತಹದನ್ನ ಮಾಡ್ಲಿಕ್ಕೆ ಶಕ್ತಿ ಇರುವಂತವರಾಗಿರ್ಬೇಕು. ನೀವು ಕಲ್ಲನ್ನ ಸೆಲೆಕ್ಟ್ ಮಾಡುವಂತಹದ್ದು ಅಲ್ಲ, ನೀವು ನಿಮ್ಗೆ ಇಷ್ಟ ಬಂದಂತೆ ಅದನ್ನ ಕೆತ್ತುವಂತಹದ್ದು ಅಲ್ಲ, ನೀವು ಇಷ್ಟ ಬಂದದಿನ ಅದು ಪೂಜೆ ಮಾಡುವಂತಹದ್ದು ಅಲ್ಲ. ನೀವು ಯಾವ್ದರಿಂದ ಇಷ್ಟ ಬರುತ್ತೋ ನಿಮ್ಗೆ ಅದರಿಂದ ಅಭಿಷೇಕ ಮಾಡುವಂತಹವರು ಅಲ್ಲ. ದೇವ್ರು ಅಂದ್ರೆ ನೀವಿಷ್ಟ ಬಂದಿರುವಂತಹದನ್ನ ಮಾಡಿಸ್ಕೊಡುವಂತವ್ರಲ್ಲ, ತನಗಿಷ್ಟ ಬಂದಿರುವಂತಹದನ್ನ ನಿಮ್ಮ ಕೈಯಲ್ಲಿ ಮಾಡಿಸುವಂತವ್ರು ದೇವರು. ಓಕೆ, ಮುಂದೆ ಅದಾದ ನಂತರ ಏನ್ ನೋಡ್ಕೊಂಡ್ವಿ? ಮನುಷ್ಯರ ಕೈ ಕೆಲಸ ಯಾವತ್ತೂ ಸಹ ಮನುಷ್ಯರ ಕೈ ಕೆಲಸಗಳು ದೇವರಾಗ್ಲಿಕ್ಕೆ ಯಾವತ್ತೂ ಚಾನ್ಸ್ ಇಲ್ಲ. 5ನೇ ವಚನದಿಂದ, ಅವು ಬಾಯಿದ್ದರೂ ಮಾತಾಡುವುದಿಲ್ಲ, ಅವು ಬಾಯಿದ್ದರೂ ಮಾತಾಡುವುದಿಲ್ಲ. ಇದೆಲ್ಲ ಇಂಡಿಕೇಶನ್ ಏನು, ನಿಜವಾದ ದೇವ್ರ ಅಲ್ವಾ ಅಂತ ಹೇಳಿ ಕಂಡು ಹಿಡ್ಕೊಂಡಕ್ಕೆ ಇದೆಲ್ಲ ಇಂಡಿಕೇಶನ್. ಅವು ಬಾಯಿದ್ದರೂ ಮಾತಾಡುವುದಿಲ್ಲ. ಪ್ರತಿಮೆಯನ್ನ ಯಾರು ಕೆತ್ತಿದ್ದು? ಯಾರು ಸ್ಕಲ್ಪ್ ಮಾಡಿದ್ದು? ಯಾರು ಪ್ರತಿಮೆಯನ್ನ? ಮನುಷ್ಯರು, ನಾವೇ. ಮನುಷ್ಯರು. ಬಾಯಿ ಇಡ್ತೀರಾ ಇಲ್ವಾ ಕೆತ್ತಬೇಕಾದ್ರೆ? ಅದಕ್ ಬಾಯಿ ಇಡ್ತೀರಾ ಇಲ್ವಾ ಕೆತ್ತಬೇಕಾದ್ರೆ? ಹಂಗೆ ಮಾಡ್ತೀರಾ, ಬಾಯಿ ಇಲ್ದೆ ಮಾಡ್ತೀರಾ? ನೀವೇ ಶಿಲ್ಪಿ ಅಂತ ಅನ್ಕೊಳ್ಳಿ. ನೀವು ಪ್ರತಿಮೆಗಳನ್ನ ತಯಾರಿಸ್ತೀರಾ. ಈಗ ನೀವು ಮಾಡಿರುವಂತಹ ಪ್ರತಿಮೆಗೆ ನೀವು ಬಾಯಿ ಇಡ್ತೀರಾ? ಬಾಯಿ ಏರ್ಪಾಟ್ ಮಾಡ್ತೀರಾ ಅಲ್ವಾ? ಮಾಡ್ತೀರಾ? ಬಾಯಿ ಇರುತ್ತೆ, ಮಾತಾಡುತ್ತಾ ಅದು? ಇಲ್ಲ. ಯಾಕೆ ಮಾತಾಡೋದಿಲ್ಲ? ಯಾಕೆಂದ್ರೆ ನೀವಿಟ್ಟಂತಹ ಬಾಯಿ ಅದು, ದೇವರಿಟ್ಟಂತಹ ಬಾಯಿ ಅಲ್ಲ. ದೇವರಿಗಿರುವಂತಹ ಬಾಯಿ ಅಲ್ಲ, ದೇವರಿಟ್ಟಂತಹ ಬಾಯಿಯೂ ಅಲ್ಲ, ನೀವಿಟ್ಟಿರುವಂತಹ ಬಾಯಿ. ಹೌದಾ? ನೀವು ಕಣ್ಣಿಗೆ ಮಾತ್ರ ಬಾಯಿ ಕಾಣಿಸ್ತದೆ, ಆ ಬಾಯಿ ಮಾತಾಡೋದಿಲ್ಲ. ನೀವಿಟ್ಟಿರುವಂತಹ ಬಾಯಿ ಇಟ್ಕೊಂಡಿರುವಂತವರು ಮಾತಾಡೋದಿಲ್ಲ. ನೀವಿಟ್ಟಿರುವಂತಹ ಬಾಯಿ ಇಟ್ಕೊಂಡಿರುವಂತವರು ದೇವರಾಗೋದಿಲ್ಲ. ನಿಮಗ್ ಬಾಯಿ ಇಟ್ಟಂತಾರಲ್ವಾ ದೇವ್ರು ಅಲ್ವಾ? ನಿಮಗೆ ಬಾಯಿಯನ್ನು ಸೃಷ್ಟಿ ಮಾಡಿ ಅದ್ರೊಳಗಡೆ ನಾಲ್ಗೆಯನ್ನ ಇಟ್ಟಿರುವಂತವ್ರಲ್ವಾ ದೇವ್ರು. ನೀವ್ ಯಾರಿಗೂ ಬಾಯಿ ಇಟ್ರಿ ಅಂತ ಅನ್ಕೊಳ್ಳಿ, ಅವ್ರ ಹೆಂಗ್ ದೇವರಾಗ್ತಾರೆ? ಸಿಂಪಲ್ ಲಾಜಿಕ್ ಅಲ್ವಾ? ನೀವೊಂದು ಪ್ರತಿಮೆಯನ್ನ ಮಾಡಿ ನೀವ್ ಅದಕ್ಕೆ ಬಾಯಿಯನ್ನ ಸೃಷ್ಟಿ ಮಾಡಿದ್ರೆ ಅದ್ ಹೆಂಗ್ ದೇವರಾಗತ್ತೆ? ನಿಮಗ್ ಬಾಯಿ ಕೊಟ್ಟಿರುವಂತವ್ರು ದೇವ್ರು. ನೀವ್ ಯಾರಿಗಾದ್ರೂ ಬಾಯಿ ಇಟ್ರೆ ಅದನ್ನ ಬಾಯಿಯನ್ನ ಇಡಿಸ್ಕೊಂಡು ಆ ಪ್ರತಿಮೆಯಲ್ಲಿರುವಂತವ್ರಲ್ಲ ದೇವ್ರು. ನೆಕ್ಸ್ಟ್ ಮುಂದೆ, ಅವು ಬಾಯಿದ್ದರೂ ಮಾತಾಡುವುದಿಲ್ಲ, ಕಣ್ಣಿದ್ದರೂ ನೋಡುವುದಿಲ್ಲ. ನಿಮ್ಮ ಪ್ರತಿಮೆಗೆ ಕಣ್ಣಿಡ್ತೀರಾ ನೀವು? ಹೇಳಿ, ನೀವೇ ಶಿಲ್ಪಿ, ಆ ಪ್ರತಿಮೆಗೆ ನೀವು ಕಣ್ಣಿಡ್ತೀರಾ? ಬೇಗ ಬೇಗ ಹೇಳ್ಬೇಕು. ಕಣ್ಣಿಡ್ತೀರಾ? ಕಣ್ಣಿಡ್ತೀರಾ? ಓಕೆ. ನೀವು ಕಣ್ಣಿಟ್ಟ ನಂತರ ಅದ್ ನೋಡುತ್ತಾ? ನೀವು ಕಣ್ಣಿಟ್ಟಿದ್ದೀರಾ ಆದ್ರೂ ಅದ್ ನೋಡುತ್ತಾ? ಇಲ್ಲ. ನೋಡುವುದಿಲ್ಲ. ಹಾಗಿದ್ರೆ ನೀವು ಕಣ್ಣಿಟ್ರೆ ಆ ಕಣ್ಣು ವರ್ಕ್ ಆಗೋದಿಲ್ಲ. ನೀವು ಕಣ್ಣಿಟ್ರೆ ಕಣ್ಣನ್ನ ಇಡಿಸ್ಕೊಂಡಿರುವಂತವ್ರಲ್ಲ ದೇವರು. ನಮ್ಗೆ ಕಣ್ಣು ಕೊಟ್ಟಿರುವಂತವ್ರು ದೇವರು ಅಲ್ವಾ? ನಮ್ಮೆಲ್ಲರಿಗೂ ಹುಟ್ಟಬೇಕಾದ್ರೆ, ನಾವ್ ತಾಯಿ ಗರ್ಭದಿಂದ ಹೊರಗಡೆ ಬರ್ಬೇಕಾದ್ರೆ ಕಣ್ಣಿತ್ತ? ಕೆಲವರಿಗೆ ಈ ಭೂಮಿಯ ಮೇಲೆ ಹುಟ್ಟು ಕುರುಡರಾಗಿದ್ರೂ ಸಹ ಈ ಭೂಮಿಯ ಮೇಲೆ ಯೇಸು ಕ್ರಿಸ್ತರು ಈ ಭೂಮಿಯ ಮೇಲೆ ಇದ್ದಾಗ ಕಣ್ಣು ಬರೋ ಹಂಗೆ ಮಾಡಿದಾರೆ ಗೊತ್ತಾ ನಮ್ಗೆ? ಅವರಲ್ವಾ ದೇವ್ರು ಅಂದ್ರೆ? ತಾಯಿಯ ಗರ್ಭದಲ್ಲಿ ನಾವು ಹೊರಗಡೆ ಬರುವುದಕ್ಕಿಂತ ಮುಂಚೆ ನಮ್ಗೆ ಕಣ್ಣು ಕೊಟ್ಟಿರುವಂತವ್ರು ದೇವ್ರು. ನೆಕ್ಸ್ಟ್,
ಕೆಲವು ಹುಟ್ಟು ಕುರುಡರಿಗೆ ಯೇಸುಕ್ರಿಸ್ತರು ಮೊದಲನೇ ಶತಮಾನದಲ್ಲಿ ಕಣ್ಣು ಬರೋ ಹಂಗ್ ಮಾಡಿದ್ದಾರೆ, ದೃಷ್ಟಿ ಬರೋ ಹಂಗ್ ಮಾಡಿದ್ದಾರೆ. ಹೌದಾ? ಅವ್ರಲ್ವಾ ನಿಜವಾದ ದೇವ್ರು. ನಮಗೆ ಕಣ್ ಕೊಡುವಂತವ್ರು ದೇವ್ರು ಅಂದ್ರೆ ಓಕೆ ಒಪ್ಕೊಳ್ಳುವಂತ ಇದೆ. ನಾವೇ ಕಣ್ಣಿಟ್ರೆ ಅದ್ ಹೆಂಗ್ ಪ್ರಿಯರ ದೇವ್ರಾಗ್ತಾರೆ. ನಾವೇ ಬಾಯಿಟ್ರೆ ಅದ್ ಹೆಂಗ್ ದೇವ್ರಾಗ ಹೋಗ್ತಾರ ಅವ್ರು. ನೆಕ್ಸ್ಟ್, ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿ ಇದ್ದರೂ ಕೇಳುವುದಿಲ್ಲ. 6ನೇ ವಚನ ಓದ್ತಿದ್ದೀನಿ. ಕಿವಿ ಇದ್ದರೂ ಕೇಳುವುದಿಲ್ಲ, ಯಾಕೆಂದ್ರೆ ನಾವಿಟ್ಟಂತಹ ನಾವು ಕಿವಿ ಯಾರಿಗಾದ್ರೂ ಇಟ್ರೆ ಅವ್ರ ದೇವ್ರ ಆಗೋದಿಲ್ಲ. ಮೂಗಿದ್ದರೂ ಮೂಸುವುದಿಲ್ಲ, ನಾವ್ ಯಾರಿಗಾದ್ರೂ ಮೂಗಿಟ್ರೆ ಅವ್ರ ದೇವ್ರ ಆಗೋದಿಲ್ಲ. ನಮಗ್ ಮೂಗ್ ಕೊಟ್ಟಿರುವಂತವ್ರಲ್ವಾ ದೇವ್ರು. ನೆಕ್ಸ್ಟ್, ಕೈ ಉಂಟು ಮುಟ್ಟುವುದಿಲ್ಲ, ಕಾಲುಂಟು ನಡೆಯುವುದಿಲ್ಲ. ಕೈ ಇದೆ, ನೀವೇ ಕೈ ಇಟ್ಟಿತ್ತು. ಆ ಪ್ರತಿಮೆಗೆ ನೀವೇ ಕೈ ಇಟ್ಟಿತ್ತು. ಯಾವತ್ತೂ ಸಹ ನಮ್ ಕಪಾಳಕ್ಕೆ ಒಂದೇನೂ ಹೊಡೆದಿಲ್ಲ ಪಾಪ ಅವ್ರ ಕೈಯಿಂದ. ಯಾಕೆ? ಅವ್ರು ಅನ್ಕೊಂಡಿರುವಂತದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಪಾಪ. ಅವ್ರ ದೇವ್ರಾಗ್ಲಿಕ್ಕೆ ಆಗತ್ತ? ಇಲ್ಲ. ಕಾಲಿದ್ಯಾ? ಕಾಲುಂಟು, ನಡೆಯುವುದಿಲ್ಲ. ಅದಕ್ಕೆಲ್ಲಾದ್ರೂ ಹೋಗ್ಬೇಕು ಅಂತ ಅನ್ಕೊಂಡ್ರೆ ಹೋಗ್ಲಿಕ್ಕೆ ಆಗ್ಬೇಕು, ಅವಾಗ ಮಾತ್ರ ದೇವ್ರಾಗ್ಲಿಕ್ಕೆ ಆಗತ್ತೆ. ಎಲ್ಲ ನೀವ್ ಅನ್ಕೊಂಡಿರುವಂತಹ ಸ್ಥಳದಲ್ಲಿ ತಗೊಂಡ್ಬಂದು ಕೂರಿಸ್ತೀರ ಪಾಪ. ಅದಕ್ಕೆ ಇಷ್ಟ ಬಂದಿರುವಂತಹ ಜಾಗಕ್ಕೆ ಹೋಗ್ಲಿಕ್ಕೆ ಆಗತ್ತ? ಪ್ರತಿಮೆ ಕೈಯಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಅದು ನಿಜವಾದ ದೇವರಾಗ್ಲಿಕ್ಕೆ ಚಾನ್ಸ್ ಇಲ್ಲ. ಯಾಕೆಂದ್ರೆ ಇದೆಲ್ಲವೂ ಸಹ ಮನುಷ್ಯ ಹಸ್ತಕೃತ್ಯ. ಕೃತ್ಯ ಅಂದ್ರೆ ಕಾರ್ಯ. ಮನುಷ್ಯರು ತಮ್ಮ ಹಸ್ತದಿಂದ ಮಾಡಿರುವಂತಹ ಕಾರ್ಯ. ನಾವ್ ಅದಕ್ಕೆ ಮೂಗಿಟ್ವಿ, ಅದು ವರ್ಕ್ ಆಗೋದಿಲ್ಲ. ನಾವು ಕಣ್ಣಿಟ್ವಿ, ಅದು ವರ್ಕ್ ಆಗೋದಿಲ್ಲ. ನಾವ್ ಕಿವಿ ಇಟ್ವಿ, ಅದು ವರ್ಕ್ ಆಗೋದಿಲ್ಲ. ಕೈಗಳು ಕಾಲ್ಗಳು ಇವೆಲ್ಲವನ್ನ ಇಟ್ಟಿದ್ವಿ, ಯಾವುದು ವರ್ಕ್ ಆಗೋದಿಲ್ಲ. ನಾವು ಇದೆಲ್ಲವನ್ನ ಸೃಷ್ಟಿ ಯಾರಿಗ್ ಮಾಡ್ತೀವೋ ಅವ್ರ ದೇವರಾಗ್ಲಿಕ್ಕೆ ಆಗೋದಿಲ್ಲ. ನಮಗಿದೆಲ್ಲವನ್ನ ನಮ್ಮ ಕೈ ನಮ್ಮ ಕಾಲು ಕದಲಿಸ್ತೀವ, ನಮ್ಮ ಕೈ ಕಾಲನ್ನ ಕದಲಿಸ್ತೀವ, ನಮ್ಮ ಕಣ್ಣು ಮುಚ್ಕೊಳ್ತೀವ, ನಮ್ಮ ಮೂಗಿನ ನಾವು ಸ್ಮೆಲ್ ನೋಡ್ತೀವ, ಬಾಯಿನ ಮಾತಾಡ್ತೀವ. ಇದೆಲ್ಲವೂ ವರ್ಕ್ ಆಗುವಂತೆ ನಮಗ್ ಕೊಟ್ಟಿದಾರಲ್ವಾ, ಅವರಲ್ವಾ ದೇವರಾಗ್ಬೇಕು. ಸತ್ಯವೇದದಲ್ಲಿ ಸಾಕಷ್ಟು ಸರಿ ಹೇಳಿದ್ದಾರೆ ದೇವ್ರು. ಏನಂತ? ತಾಯಿಯ ಗರ್ಭದಲ್ಲಿರ್ಬೇಕಾದ್ರೆ ನಿನ್ನನ್ನ ಸೃಷ್ಟಿ ಮಾಡಿರುವಂತಹದ್ದು ನಾನೇ ಹೇಳಿದಾರ. ಯಾವತ್ತೂ ಸಹ ಇದೊಂದ್ ಪಾಯಿಂಟ್ ಸಾಕು. ನಿಜವಾದ ದೇವರನ್ನ ಹುಡುಕುವಂತಹ ಅಭ್ಯಾಸ ನಮ್ಗಿದ್ರೆ ಇದೊಂದೇ ಒಂದ್ ಪಾಯಿಂಟ್ ಸಾಕು, ನಿಜವಾದ ದೇವರನ್ನ ಅರ್ಥ ಮಾಡ್ಕೊಂಡು. ದೇವ್ರ ಸತ್ಯವೇದದಲ್ಲಿ ಸಾಕಷ್ಟು ಕಡೆ ನಾನ್ ಸೃಷ್ಟಿ ಮಾಡಿರುವಂತಹದ್ದು, ನಿನ್ ತಾಯಿ ಗರ್ಭದಲ್ಲಿ ನಾನ್ ನಿನ್ನ ರಚನೆ ಮಾಡಿರುವಂತಹದ್ದು, ನಿನಗೆ ಎಲುಬು ನರಗಳಿಂದ ನಿನ್ನನ್ನು ಹೆಣೆದು ಮಾಂಸ ಚರ್ಮಗಳಿಂದ ನೀನು ಹೊದಿಸಿರುವಂತಹದ್ದು ನಾನೇ ನಿನ್ನ ಶರೀರಕ್ಕೆ. ಇದೆಲ್ಲವನ್ನು ನೋಡಿದ್ರೆ ಇದೊಂದ್ ಸಾಕು ನಿಜವಾದ ದೇವರು ಇವ್ರೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ. ಯಾಕೆಂದ್ರೆ ಉಳಿದಂತಹ ದೇವರುಗಳೆಲ್ಲ ಇದನ್ನೆಲ್ಲ ನಾವು ಮಾಡಿರುವಂತಹದ್ದು. ಉಳಿದಂತಹ ದೇವರಿಗೆ ಏನು? ಕಾಲ್ ಮಾಡಿರುವಂತಹದ್ದು ನಾವು, ಕೈ ಮಾಡಿರುವಂತಹದ್ದು ನಾವು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಪ್ರತಿಮೆಗಳಿಗೆಲ್ಲ ಸೃಷ್ಟಿಕರ್ತರು ನಾವೇ, ಹೌದಾ ಅಲ್ವಾ? ದೇವರು ಅಂದ್ರೆ ನಮ್ಮನ್ನ ಸೃಷ್ಟಿ ಮಾಡಿರುವಂತವ್ರು. ಆದ್ರೆ ಈ ಪ್ರತಿಮೆಗಳಿಗೆ ಅನ್ಫಾರ್ಚುನೇಟ್ಲಿ ಸೃಷ್ಟಿಕರ್ತರು ನಾವೇ. ನಾವು ಮಾಡಿರುವಂತಹದ್ದು ಇವುಗಳನ್ನ. ಈ ಪ್ರತಿಮೆಗಳಿಗೆ ನಾವು ದೇವರಂದ್ರೆ ಒಪ್ಕೊಬಹುದು. ಮತ್ತೆ ಹೇಳ್ತಿದೆ, ಈ ಪ್ರತಿಮೆಗಳಿಗೆ ನಾವು ದೇವರು ಅಂದ್ರೆ ಒಪ್ಕೊಬಹುದು. ನಮಗೆ ಈ ಪ್ರತಿಮೆಗಳು ದೇವರು ಅಲ್ಲ. ಯಾಕೆಂದ್ರೆ ಪ್ರತಿಮೆಗಳನ್ನ ಸೃಷ್ಟಿ ಮಾಡಿರುವಂತಹದ್ದು ಯಾರು? ಪ್ರತಿಮೆಗಳನ್ನ ಸೃಷ್ಟಿ ಮಾಡಿರುವಂತಹದ್ದು ಯಾರು? ನಾವು. ಹಾಗಾದ್ರೆ ಈ ಪ್ರತಿಮೆಗಳಿಗೆ ದೇವರು ಯಾರು? ದೇವರು ಯಾರು? ನಾವೇ ಅಲ್ವಾ? ನಮಗ್ ದೇವರು ಯಾರು? ತಂದೆಯಾದ ದೇವರನ್ನು ನಮ್ಮ ಸೃಷ್ಟಿ ಮಾಡಿರುವಂತವರು, ಹೌದಲ್ವಾ? ನಾವು ಸೃಷ್ಟಿ ಮಾಡಿರುವಂತವರಲ್ಲ ದೇವ್ರು, ನಮ್ಮನ್ನ ಸೃಷ್ಟಿ ಮಾಡಿರುವಂತವರು ದೇವ್ರು. ನಾವು ಸೃಷ್ಟಿ ಮಾಡಿರುವಂತವ್ರಿಗೆ ನಾವೇ ದೇವ್ರು ಅಲ್ವಾ? ಈ ಪ್ರತಿಮೆಗಳನ್ನೆಲ್ಲ ನಾವು ಮಾಡಿದ್ವಿ, ಅದಕ್ಕೆ ಇವುಗಳಿಗೆಲ್ಲ ನಾವೇ ದೇವರು ಅಂದ್ರೆ ತಪ್ಪಾಗೋದಿಲ್ಲ. ಆದ್ರೆ ಉಲ್ಟಾ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜನ. ನಮ್ಮನ್ನ ಸೃಷ್ಟಿ ಮಾಡಿರುವಂತವರನ್ನ ಪಕ್ಕಕ್ಕಿಟ್ಟು ನಾವ್ ಯಾರನ್ನ ಸೃಷ್ಟಿ ಮಾಡಿದಾರೋ ಅವರಿಗೆ ಅಧಿಕಾರವನ್ನು ಕೊಟ್ಟು ಅವರನ್ನ ನಮ್ಮ ತಲೆ ಮೇಲೆ ಕೂರಿಸ್ಕೊಂಡು ದೇವರುಗಳು ಅಂತ ಸುತ್ತಾಡ್ತಿದ್ದೀವಿ. ನಮಗೆ ಗೊತ್ತಿಲ್ಲ. ಯೋಚನೆ ಮಾಡಿ ನೋಡೋಣ ಈ ಪಾಯಿಂಟ್ ನ ಬಗ್ಗೆ. ಓಕೆ. 7ನೇ ವಚನ ಇನ್ನೊಂದ್ಸಾರಿ. ಕೈ ಉಂಟು ಮುಟ್ಟುವುದಿಲ್ಲ, ಕಾಲುಂಟು ನಡೆಯುವುದಿಲ್ಲ, ಅವುಗಳ ಗಂಟಲಲ್ಲಿ ಶಬ್ದವೇ ಇಲ್ಲ. ಯಾಕಂದ್ರೆ ಗಂಟ್ಲಿಟ್ಟಂತವ್ರು ನಾವೇ ಈ ಪ್ರತಿಮೆಗಳಿಗೆ. ನೆಕ್ಸ್ಟ್ 8ನೇ ವಚನ. ಅವುಗಳನ್ನು ಮಾಡುವವರು, ಅವುಗಳಲ್ಲಿ ಭರವಸೆ ಬಿಡುವವರು ಅವುಗಳಂತೆಯೇ. ಆ ಪ್ರತಿಮೆಯನ್ನು ಮಾಡುವಂತವರು, ಆ ಪ್ರತಿಮೆಯಲ್ಲಿ ಭರವಸೆ ಇಡುವಂತವರು, ನಂಬಿಕೆ ಇಡುವಂತವರು ಹೇಗೆ ಆ ವಿಗ್ರಹ ಕೈ ಇದ್ರೂ ಮುಟ್ಟೋದಿಲ್ಲ, ಕಾಲಿದ್ರೂ ನಡೆಯೋದಿಲ್ವೋ, ಹಂಗೆ ಅದನ್ನ ಮಾಡಿದಂತವರು ಸಹ ಅಷ್ಟಕ್ಕೆ ಸಮಾನರು, ಒಂದು ಕಲ್ಲಿಗೆ ಸಮಾನರು, ಏನಕ್ಕೂ ಕೆಲಸಕ್ಕೆ ಬಾರದೇ ಇರುವಂತವರು, ಅದನ್ನು ನಂಬುವಂತವರು. ಭರವಸೆ ಇಡುವಂತಹದ್ದು ಅಂದ್ರೆ ನಂಬುವಂತಹದ್ದು ಅಂದ್ರೆ ಅದನ್ನ ದೇವ್ರು ಅಂತ ಅಂಗೀಕಾರ ಮಾಡುವಂತಹದ್ದು. ಹೌದಾ? ಏನರ್ಥ ಆಯ್ತು ನಮ್ಗೆ ಈ ಸಂದೇಶದಲ್ಲಿ? ಸಂದೇಶ ಮುಗೀತು. ಒಂದೇ ವಚನ ನಮಗ್ ಬೇಕಾಗಿದ್ದಂತದ್ದು ಈ 115ನೇ ಅಧ್ಯಾಯ 1ನೇ ವಚನದಿಂದ ಆಲೋಚನೆ ಮಾಡಿ ನೋಡಿದ್ದೀವಿ ಇವತ್ತಿನ ಸಂದೇಶದಲ್ಲಿ. ಏನೇನ್ ಅರ್ಥ ಆಯ್ತು ಈ ಸಂದೇಶದಲ್ಲಿ? ಕ್ಲಿಯರ್ ಆಯ್ತಾ? ಇನ್ನೊಂದಷ್ಟು ವಿಚಾರ
ಸಾವಿರಾರು ಕೋಟ್ಯಾಂತರ ದೇವರುಗಳಲ್ಲಿ ನಿಜವಾದ ದೇವರು ಯಾರು ಅಂತ ಹೇಳಿ ಹುಡುಕ್ತಾ ಬರುತ್ತಿರ್ಬೇಕಾದ್ರೆ ಇನ್ನೊಂದಷ್ಟು ವಿಚಾರ ಕ್ಲಿಯರ್ ಆಯ್ತಾ? ದೇವರು ಅಂದ್ರೆ ಸಾರ್ವಭೌಮತ್ವ ಅಧಿಕಾರ ಹೊಂದಿರುವಂತವರು ದೇವರು ಅಂತ ಹೇಳಿದ್ರೆ ತಾನು ಅನ್ಕೊಂಡಿದ್ದನ್ನ ನೆರವೇರಿಸಲಿಕ್ಕೆ ಶಕ್ತಿ ಇರುವಂತವರು, ತನ್ನ ಮನಸ್ಸಿಗೆ ಏನ್ ಅನ್ಸುತ್ತೋ ಅದನ್ನ ಮಾಡ್ಲಿಕ್ಕೆ ಶಕ್ತಿ ಇರುವಂತವರು. ಆದ್ರೆ ವಿಚಿತ್ರ ಏನಂದ್ರೆ ನಮ್ಮ ಪ್ರಪಂಚದಲ್ಲಿ ಇರುವಂತ ಎಷ್ಟು ಕೋಟಿ ದೇವರುಗಳು ಸಹ ತಮಗಿಷ್ಟ ಬಂದಿರುವಂತಹದ್ದನ್ನ ಮಾಡ್ಲಿಕ್ಕೆ ಶಕ್ತಿ ಇರುವಂತವರಲ್ಲ. ಸಾಕಷ್ಟು ಜನ ಮನುಷ್ಯರನ್ನ ದೇವ್ರು ಅಂತಾರೆ. ಕೇಳಿದೀವ ಇವರನ್ನ? ನೋಡಿದೀವ ಇವರನ್ನ? ಮನುಷ್ಯರನ್ನ ದೇವ್ರು ಅಂತಾರೆ. ನೋಡಿದೀವ? ಈ ಭೂಮಿಯ ಮೇಲಿರುವಂತಹ ಮನುಷ್ಯರನ್ನೇ ದೇವ್ರು ಅಂತ ಅನ್ನುವಂಥವ್ರು ಸಾಕಷ್ಟು ಜನ ಇದ್ದಾರೆ. ನಾನೇ ದೇವ್ರು ಅಂತ ಅನ್ಕೊಂಡು ಬಂದಿರುವಂತವ್ರು ಸಾಕಷ್ಟು ಜನ ಇದ್ದಾರೆ ಮನುಷ್ಯರ ಮಧ್ಯದಲ್ಲಿ. ಇವರೆಲ್ಲ ದೇವ್ರ ಅಲ್ವಾ ಅಂತ ಐಡೆಂಟಿಫೈ ಮಾಡುವಂಥದ್ದು ತುಂಬಾ ಸುಲಭ. ಏನು, ಇವ್ರ ಹತ್ರ ಹೋಗ್ಬಿಟ್ಟು ಇಮ್ಮಿಡಿಯೇಟ್ ಆಗಿ ಇವಾಗ ಮಳೆ ಬರ್ಸಿ ಅಂದ್ರೆ ಇವ್ರ ಏನಂತಾರೆ, ಅದ್ ನನ್ ಕೈಯಲ್ಲಿ ಆಗೋದಿಲ್ಲ ಅಂತಾರೆ. ಸತ್ಯವೇದದಲ್ಲಿ ಏನ್ ನೋಡುತ್ತೀವಿ ಇವಾಗ ನಾವು? ದೇವ್ರು ಅಂದ್ರೆ ಯಾರು? ದೇವ್ರು ಎಲ್ಲವನ್ನು ಎಲ್ಲ ಮಾಡೋದಕ್ಕೆ ಶಕ್ತರು. ಎಲ್ಲವನ್ನಕ್ಕೆ ತಾನೇನ್ ಅನ್ಕೋತಾರೋ ಅದನ್ನ ಮಾಡ್ಲಿಕ್ಕೆ ಶಕ್ತರು ದೇವ್ರು. ಇಮ್ಮಿಡಿಯೇಟ್ ಆಗಿ ಮಳೆ ಬರ್ಸಿ ಅಂದ್ರೆ ನನ್ ಕೈಯಲ್ಲಿ ಆಗೋದಿಲ್ಲ ಅಂತ ಯಾರಾದ್ರೂ ಹೇಳಿದ್ರೆ, ಹಂಗಂದ್ರೆ ದೇವ್ರ ಹೆಸರು ಹೇಳ್ಕೊಂಡು ಏನಕ್ಕೋಸ್ಕರ ಬಂದಿದ್ಯಾ ನಾನೇ ದೇವ್ರು ಅಂತ ಕೇಳ್ಬೋದು ಅಲ್ವಾ? ಇಮ್ಮಿಡಿಯೇಟ್ ಆಗಿ ಈಗ ಮಳೆ ಬರ್ತಿದ್ಯಲ್ಲ ನಿಲ್ಸಿ ಡೈರೆಕ್ಟ್ ಆಗಿ ಅಂತ ಅಂದ್ರೆ ನನ್ ಕೈಯಲ್ಲಿ ಆಗೋದಿಲ್ಲ ಅಂದ್ರೆ ಹೌದೇ ಇಲ್ಲ? ಈಸಿ ಅಲ್ವಾ ತುಂಬಾ ಐಡೆಂಟಿಫೈ ಮಾಡುವಂತಹದ್ದು? ದೇವ್ರು ಅಂದ್ರೆ ತಾನು ಅನ್ಕೊಂಡಿರುವಂತಹದನ್ನ ಮಾಡುವಂತವರು. ಸತ್ಯವೇದದ ಉದ್ದಕ್ಕೂ ಸಹ ನಮಗೆ ದೇವರ ಸಾರ್ವಭೌಮತ್ವ ಅಧಿಕಾರ ಕಾಣಿಸುತ್ತೆ. ಒಬ್ಬರೇ ಅಧಿಕಾರಿ ಈ ಭೂಮಿಗೆ, ಇಡೀ ಪ್ರಪಂಚಕ್ಕೆ, ಇಡೀ ಸೃಷ್ಟಿಗೆ ಒಬ್ಬರೇ ಅಧಿಕಾರಿ, ಅವರೇ ದೇವರು. ಅದನ್ನೇ ನಾವು ಮತ್ತೆ ಸತ್ಯವೇದದಲ್ಲಿ ನೋಡ್ತೇವೆ. ಪರಲೋಕ, ಭೂಲೋಕ, ಮರ್ತ್ಯಲೋಕ ಅಂದ್ರೆ ಪಾತಾಳ, ಇವೆಲ್ಲಕ್ಕೂ ಸಹ ಅಧಿಕಾರ ಒಬ್ಬರಿಗೆ ಕೊಟ್ಟಿದಾರಂತೆ, ತಂದೆಯಾಗಿರುವಂತಹ ದೇವರು. ಇದೆಲ್ಲದರ ಮೇಲೆ ಅಧಿಕಾರಿಯನ್ನಾಗಿ ಯೇಸು ಕ್ರಿಸ್ತರನ್ನ ಇಟ್ಟಿದಾರಂತೆ. ಫಿಲಿಪ್ಪಿ 2:7 ಓದ್ಕೊಳ್ತೀವಲ್ವಾ? ಎಲ್ಲಕ್ಕಿಂತ ಉನ್ನತವಾಗಿ ಎಲ್ಲದರ ಮೇಲೆ ಅಧಿಕಾರವನ್ನ ಯೇಸು ಕ್ರಿಸ್ತರಿಗೆ ಅರ್ಪಿಸಿದ್ದಾರೆ ಅಲ್ವಾ? ಎಲ್ಲದರ ಮೇಲೆ ಅಧಿಕಾರ ಇರುವಂತವರೆಲ್ಲ ನಿಜವಾದ ದೇವ್ರು. ಈಗ ಎಲ್ಲದರ ಮೇಲೆ ಅಧಿಕಾರ ಇರುವಂತವರು ನಿಮ್ಮ ಕೈಯಲ್ಲಿ ಪ್ರತಿಮೆಯಾಗಿ ನೀವು ಅನ್ಕೊಂಡಿರುವಂತಹ ರೀತಿಯಲ್ಲಿ ಕೆತ್ತಲ್ಪಟ್ಟು, ನೀವು ಅನ್ಕೊಂಡಿರುವಂತಹ ದಿನಗಳು ಪೂಜೆಯನ್ನ ಹೊಂದಿ, ನೀವು ಅನ್ಕೊಂಡಿರುವಂತಹದ್ರಲ್ಲಿ ಅಭಿಷೇಕ ಮಾಡಿಸ್ಕೊಳ್ಳುವಂತವ್ರು ದೇವರಾಗಿ ಹೋಗ್ತಾರ? ಮ್ಯಾಚೇ ಆಗೋದಿಲ್ಲ ಅಲ್ವಾ? ಅಲ್ವಾ? ಯಾಕಂದ್ರೆ ನಮಗೆ ದೇವರ ಮೇಲಿದ್ದಂತಹ ಕನ್ಸೆಪ್ಷನ್ ಬೇರೆ ಇಷ್ಟು ದಿನ. ಈಗ ದೇವರ ಮೇಲೆ ಚೇಂಜ್ ಆಗ್ಬೇಕಾಗಿರುವಂತ ಕನ್ಸೆಪ್ಷನ್ ಬೇರೆ. ಒಬ್ಬೊಬ್ಬರ ಮರಣ ದಿನವನ್ನು ಸಹ ಬರೆದಿಟ್ಟು ಇವ್ರು ಇದೇ ದಿನದಲ್ಲಿ ಈ ಟೈಮ್ಗೆ ಪಾಸ್ ಆಗ್ಬೇಕು, ಈ ಟೈಮ್ಗೆ ಹೋಗ್ಬೇಕು ಈ ಭೂಮಿಯನ್ನ ಬಿಟ್ಟು ಅಂತ ಹೇಳಿ ಮರಣ ದಿನವನ್ನು ಸಹ ಡಿಸೈಡ್ ಮಾಡುವಂತ ಶಕ್ತಿ ಇರುವಂತವ್ರಾಗ ದೇವ್ರು ಅಂತ ಅಲ್ವಾ? ಈ ವಿಚಿತ್ರ ಏನು ಅಂತ ಹೇಳಿದ್ರೆ, ಈ ಪ್ರತಿಮೆಗಳಿಗೆಲ್ಲ ಮರಣ ದಿನವನ್ನ ನೀವು ನಿರ್ಣಯ ಮಾಡ್ತೀರಾ. ನಾನು ಆಗ್ಲೇ ಹೇಳಿದೆ, ಇದನ್ನ ತಗೊಂಡೋಗಿ ಯಾವಾಗ ನೀರಲ್ಲಿ ಬಿಡ್ಬೇಕು ಅಂತ ನೀವು ನಿರ್ಣಯ ಮಾಡ್ತೀರಾ. ಇದನ್ನ ತಗೊಂಡೋಗಿ ಯಾವಾಗ ಕ್ರಶ್ ಮಾಡ್ಬೇಕು, ಒಂದಷ್ಟು ವರ್ಷಗಳಾದ ನಂತರ ಇದನ್ನ ತಗೊಂಡೋಗಿ ಯಾವಾಗ ಇದ್ ಮಾಡ್ಬೇಕು ಅಂತ ಡಿಸ್ಪೋಸ್ ಮಾಡ್ಬೇಕು ಅನ್ನುವಂಥದ್ದು ನೀವು ನಿರ್ಣಯ ಮಾಡ್ತೀರಾ. ಅವರೆಲ್ಲ ದೇವ್ರು. ನಿಮ್ಮ ಕೈಯಿಂದ ಅಂತ್ಯ ಕಡೆಗಣಿಸಲ್ಪಡುವಂತವ್ರು ಅಥವಾ ನಿಮ್ಮ ಕೈಯಿಂದ ಅಂತ್ಯ ಹೊಂದುವಂತವ್ರಲ್ಲ ನಿಜವಾಗ್ಲೂ ದೇವ್ರು. ನಮ್ಮ ಅಂತ್ಯಕ್ಕೆ ಡೇಟ್ ಬರ್ದಿಟ್ಟಿದಾರಲ್ವಾ, ಅವರು ನಿಜವಾದ ದೇವ್ರು. ಇದಿಷ್ಟು ಸಹ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಇದನ್ನ ಬೇಕಾಗಿರುವಂತಹ ರೀತಿಯಲ್ಲಿ ಅವಶ್ಯಕತೆ ಇದ್ದಾಗ ಅವಶ್ಯಕತೆ ಇರುವಂತಹ ರೀತಿಗೆ ತಕ್ಕ ಹಾಗೆ ಬಳಕೆ ಮಾಡ್ಕೊಳ್ತೀವಿ ನಾವು ಕೇಳಿರುವಂತ ಸಂದೇಶವನ್ನ ಅನ್ನುವಂತಹದ್ದನ್ನ ನಂಬ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೀನಿ. ಮತ್ತೆ ಹೇಳ್ತಿದ್ದೀನಿ, ಕೇಳಿರುವಂತಹ ಸಂದೇಶವನ್ನ ಯಾರು ಸಹ ಮಿಸ್ಯೂಸ್ ಮಾಡಬಾರ್ದು. ನಮ್ಗೆ ಇದು ಗೊತ್ತಾಗಿದೆ, ಇನ್ ಬೇರೆ ಧರ್ಮದವ್ರ ಹತ್ರ ಹೋಗ್ಬಿಟ್ಟು ನಿಮ್ ದೇವರುಗಳೆಲ್ಲ ಕಣ್ಣಿಲ್ಲ, ನಿಮ್ ದೇವರುಗಳಿಗೆ ಕೈ ಇಲ್ಲ ಕಾಲಿಲ್ಲ ಅಂತೀವಿ. ಇದನ್ನ ಯಾವತ್ತೂ ಮಾಡಬಾರ್ದು. ಇದೆಲ್ಲವೂ ಸಹ ನಮ್ಮ ಬೆಳವಣಿಗೆಯ ನಿಮಿತ್ತವಾಗಿ ನಾವು ಬೆಳೆದ ನಂತರ ಇದನ್ನ ಹೇಗ್ ಹೇಳ್ಬೇಕು ಹಂಗ್ ಹೇಳಲಿಕ್ಕೆ ಪ್ರಯತ್ನ ಪಡ್ಬೇಕು. ಯಾರ ಮನಸ್ಸನ್ನು ನೋಯಿಸದೆ, ಅವರ ಧರ್ಮವನ್ನ ಕಡೆಗಣಿಸದೆ, ಅವರ ದೇವರುಗಳನ್ನ ಹೀಯಾಳಿಸದೆ. ನಾವು ಈಗ ಮಾಡಿದಂತಹದ್ದು ಹೀಯಾಳಿಸುವಂತಹ ಪ್ರಯತ್ನ ಅಲ್ಲ. ನಿಜವಾದ ದೇವರು ಅಂತ ಯಾರು ಅಂತ ಐಡೆಂಟಿಫೈ ಮಾಡುವಂತಹ ಈ ಕ್ರಮದಲ್ಲಿ ಕೆಲವು ಪಾಯಿಂಟ್ ಗಳನ್ನ ನೋಡ್ಬೇಕಾಗಿ ಬಂತು. ಆ ಪಾಯಿಂಟ್ ಗಳನ್ನ ಮಾತ್ರ ನೋಡ್ತೀವಿ. ಯಾವತ್ತೂ ಸಹ ನಾವು ಹೀಯಾಳಿಸಿಲ್ಲ. ಈ ಸಂದೇಶದಲ್ಲಿ ಯಾವ ಪಾಯಿಂಟ್ ಅಲ್ಲೂ ಸಹ ನಾವು ಹೀಯಾಳಿಸಿಲ್ಲ. ಅದು ನಮ್ಮ ಮನಸ್ಸಲ್ಲಿ ಇರ್ಬೇಕು. ಯಾವತ್ತೂ ಸಹ ಹೀಯಾಳಿಸುವಂತ ಅಧಿಕಾರ ನಮಗೆ ಇನ್ನೊಬ್ಬ ದೇವರನ್ನ ಇಲ್ಲ. ನಿಜವಾದ ದೇವರನ್ನ ತಿಳ್ಕೊಂಡ್ವ ಅಷ್ಟೇ. ಇನ್ನೊಬ್ಬರಿಗೂ ಸಹ ನಿಜವಾದ ದೇವರನ್ನ ತಿಳಿಸುವಂತಹ ಪ್ರಯತ್ನ ಮಾತ್ರ ಇದೆ. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಹೌದು ಅಪ್ಪ, ನಾವೆಲ್ಲರೂ ಸೇರಿ ನಿಮ್ಮ ಸನ್ನಿಧಾನದಲ್ಲಿ ಇಷ್ಟು ಕೋಟಿ ದೇವರುಗಳಲ್ಲಿ ನಿಜವಾದ ದೇವರು ಯಾರು ಅನ್ನುವಂತಹ ಈ ಪ್ರಯಾಣದಲ್ಲಿ ಇಲ್ಲಿ ತನಕ ಬಂದಿದ್ದೇವೆ ಅಪ್ಪ. ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ. ನೀವು ಸತ್ಯವೇದದಲ್ಲಿ
ಸುಮಾರು 3000 ವರ್ಷಗಳ ಹಿಂದೆ ಬರ್ಸಿರುವಂತಹ ಒಂದು ಮಾತನ್ನ ಓದಿದ್ವಿ ತಂದೆ. ಆ ಕಾಲದಿಂದ ಹಿಡಿದು ಈ ಕಾಲದವರೆಗೂ ಜನ ಯಾರ್ಯಾರನ್ನೋ ದೇವ್ರು ಅಂತ ಅನ್ಕೊಂಡು, ಮನುಷ್ಯರ ಹಸ್ತಕೃತ್ಯಗಳನ್ನೆಲ್ಲ ದೇವ್ರು ಅಂತ ಅನ್ಕೊಂಡು ಅನ್ಯಾಯವಾಗಿ ಮೋಸ ಹೋಗ್ತಿದ್ದಾರೆ ತಂದೆ. ನೀವು ಅವತ್ತೇ ಎಚ್ಚರಿಸಿದರೆ 3000 ವರ್ಷಗಳ ಹಿಂದೆ ಈ ಕೀರ್ತನೆ ಗ್ರಂಥದಲ್ಲಿ. ಆದ್ರೂ ಈ ಪ್ರಪಂಚ, ಈ ಸಮಾಜ ಎಚ್ಚರಿಕೆಯನ್ನು ಹೊಂದಿಲ್ಲ. ಇದರ ಬಗ್ಗೆ ಕಾಳಜಿಯನ್ನ ಹೊಂದಿ ನಾವು ತಿಳ್ಕೊಂಡಿದ್ದೀವಿ ತಂದೆ. ಇಷ್ಟು ವಿಚಾರಗಳನ್ನ ಅವಶ್ಯಕತೆ ಇದ್ದ ಹಾಗೆ ನಮ್ಮ ಜೀವನದಲ್ಲಿ ಮುಂದೆ ಬರುವಂತಹ ಸಂದರ್ಭಾನುಸಾರವಾಗಿ ನಾವು ಕೇಳಿರುವಂತಹ ಈ ಮಾತುಗಳನ್ನ ಬಳಕೆ ಮಾಡ್ಕೊಳ್ತೀವಿ ಅನ್ನುವಂತಹ ಆಶ್ವಾಸನೆಯನ್ನು, ಭರವಸೆಯನ್ನ ಕೊಡ್ತಾ, ಅದಕ್ಕೆ ಬೇಕಾಗಿರುವಂತಹ ಜ್ಞಾನ ಬುದ್ಧಿಯನ್ನು ನಮ್ಗೆ ಒದಗಿಸಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರ ಜೀವನದಲ್ಲೂ ಸಹ ಅವ್ರು ಕೇಳ್ತಿರುವಂತಹ ಸಂದೇಶಗಳು ಕೆಲಸಕ್ಕೆ ಬರುವಂತೆ, ಅವ್ರು ಕೇಳ್ತಿರುವಂತ ಸಂದೇಶಗಳನ್ನು ಉಪಯೋಗಿಸ್ಕೊಳ್ಳುವಂತ ಅವಕಾಶಗಳು ಅವರ ಜೀವನದಲ್ಲಿ ಕೊಡಿ ಅನ್ನುವಂತಹ ಬೇಡಿಕೆ ನೀವು ಮುಂದೆ ಇಡ್ತಾ, ಹಾಗೆ ಅಪ್ಪ ಎಲ್ಲ ದೈವ ಸಂದೇಶಕರು ಅವರ ಕುಟುಂಬಗಳಲ್ಲಿರುವಂತಹ ಅನಿವಾರ್ಯತೆಗಳು, ಅವಶ್ಯಕತೆಗಳು, ಅವರ ಆರೋಗ್ಯ ಪರಿಸ್ಥಿತಿಗಳು ಎಲ್ಲವನ್ನೂ ಸಹ ನೆನಪು ಮಾಡ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ಈ ಕಾರ್ಯಕ್ರಮದ ನಿಮಿತ್ತ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರತಿಯೊಂದು ರೀತಿಯಲ್ಲಿ ಕಷ್ಟಪಡ್ತಿರುವಂತಹ ಎಲ್ಲರನ್ನೂ ಸಹ ಅವರ ಅವಶ್ಯಕತೆಗಳು, ಅನಿವಾರ್ಯತೆಗಳು, ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಬೆಳವಣಿಗೆ, ಇದೆಲ್ಲವನ್ನೂ ನೀವು ಕನ್ಸಿಡರೇಷನ್ಗೆ ತಗೊಳ್ತೀರಾ ಅನ್ನುವಂತಹದನ್ನ ನಾವು ನಂಬುತ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರೊಂದಿಗೆ ಇರಲಿ. ಆಮೆನ್.